ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊತೀನಿ ಫ್ರೆಂಡ್ಸ. ಇವತ್ತಿನ ವಿಡಿಯೋದೊಳಗೆ ನನಗೆ ಮನಸ್ಸಿಗೆ ಒಂದಷ್ಟು ಏನೋ ಒಂಥರ ನೋತರ ಅಂತ ಅನ್ಸೈತ್ರಿ. ಅದನ್ನು ವಾಯ್ಸ್ ಓವರ್ ಕೊಡೋದ್ರ ಮೂಲಕ ವಿಡಿಯೋದೊಳಗೆ ವ್ಯಕ್ತಪಡಿಸಿದ್ದೀನಿ. ಯಾರು ಕೂಡ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋದ ನೋಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಜೀವನದೊಳಗೂ ಈ ಥರ ಒಂದು ಟೈಮ್ದೊಳಗೆ ಅನಿಸಿರ್ಬೋದೇನೋ ಅಂತ ಅನಿಸಿತಪ್ಪ ಅಂದ್ರೆ ಅದು ನನ್ನ ಕಮೆಂಟ್ ಮಾಡಿ ನಿಮ್ಮ ಒಂದು ಒಪಿನಿಯನ್ನ ಶೇರ್ ಮಾಡ್ಕೊಳೋದನ್ನು ಮರೆಯೋಕೆ ಹೋಗ್ಬೇಡ್ರಿ ಕಮೆಂಟ್ ಮಾಡೋದ್ರ ಮೂಲಕ. ಇವಾಗ ನೋಡಿರಿ ಬಾಂಡೆ ತಿಕ್ಕಿನಿ, ಒಗೆಣ್ಣೆ ಹೋಗ್ತೀನಿ, ಮತ್ತು ಹಂಗೆ ಹಿಟ್ಟಿನ ಡಬ್ಬಿ ಖಾಲಿ ಆಗೈತೆ ರೀ, ಜೋಳದ ಹಿಟ್ಟಿನ ಡಬ್ಬಿ. ಅದನ್ನು ಕೂಡ ನಾನು ತಿಕ್ಕಿಡಾಕತ್ತೀನಿ ನೋಡಿರಿ. ಮತ್ತು ಹಂಗೆ ಇಲ್ಲೊಂದು ವೇಸ್ಟ್ ನಿಮ್ಗೆ ಇಲ್ಲಿ ಸಿಂಕ್ ಹತ್ರ ಬ್ರಷ್ ಕಾಣ್ತಿರ್ಬೋದು, ಅಲ್ಲೊಂದು ಇಟ್ಟೀನಿ. ಮತ್ತು ಇನ್ನೊಂದು ಒಳಗಡೆ ಒಂದು ವೇಸ್ಟ್ ಬ್ರಷ್ ಇಟ್ಟೀನಿ ರೀ, ಅದು ಯೂಸ್ ಮಾಡಿಬಿಟ್ಟಿರುವಂಥದ್ದು. ಹಂಗೆ ಒಕ್ಕಟಕ್ಕೆ ಯಾವುದಕ್ಕೂ ನನಗೆ ಮನಸ್ಸು ಬರೋಂಗಿಲ್ಲ. ಸಂದೆಗೆಲ್ಲ ಒಂಥರ ಹೊಲಸಿಕೊಂಡಿರ್ತೈತೆ ನೋಡಿರಿ. ಆ ಸಣ್ಣ ಬ್ರಷಿಂದ ಅದು ಭಾಳ ಯೂಸ್ ಆಗ್ತೈತೆ ರೀ. ಹಂಗಾಗಿ ನಾನು ಅದನ್ನ ಇಟ್ಕೊಂಡಿರ್ತೀನಿ. ಯಜಮಾನ್ರು ಗುಟ್ಕ ತಿಂದು ಭಾಳ ಉಳ್ತಾರೆ ನೋಡಿರಿ, ಹಾಗಾಗಿ ಅದು ಭಾಳ ಹೊಲಸಾಗ್ತದೆ ಬಚ್ಚಲ. ಇದು ದಿನದ ರೂಟೀನ್ದೊಳಗೆ ಇದು ಒಂದು ಆ್ಯಡ್ ಆಗಿರ್ತೈತೆ ನನಗೆ. ಬಚ್ಚಲ ಅಂಕೋರು ತಿಕ್ಕಲೇಬೇಕು ರೀ, ಇರ್ಲಿಕ್ಕಪ್ಪ ಅಂದ್ರೆ ಅದು ಬಗೆನೇ ಅರಂಗಿಲ್ಲ, ರೆಡ್ ಕಲರ್ ಹಂಗೆ ಕುಂತ್ಬಿಟ್ಟಿರ್ತೈತಿ. ಸೊ ಹಾಗಾಗಿ ದಿನ ಬಚ್ಚಲಕ್ಕೆ ಆ್ಯಸಿಡ್ ಹಾಕಂಗಿಲ್ಲ ರೀ. ನಾನು ಸಾಬೂನು ಪುಡಿ ಹಚ್ಚಿ ತಿಕ್ಬಿಡ್ತೀನಿ, ನೀರು ಹಾಕ್ಬಿಟ್ರೆ ಅದು ಹೋಗ್ಬಿಡ್ತೈತಿ. 2 ದಿನ 3 ದಿನ ಒಂದೊಂದು ಸರಿಗೆ ಆಗ್ಲಿಕ್ಕಪ್ಪ ಅಂದ್ರೆ ಅಷ್ಟೇ ಆ್ಯಸಿಡ್ ಹಾಕ್ತೀನಿ ನಾನು. ಮತ್ತು ಆಮೇಲೆ ಈ ಕಡೆಗೆ ನಾನು ಬಚ್ಚಲ ತಿಕ್ಕ ಗ್ಯಾಪಿನ್ಕಿನ ಒಳಗೆ ಟಾಯ್ಲೆಟ್ಗಿನ್ನೂ ಕೂಡ ಅದು ಭಾಳ ಹೊಲಸಾಗಿತ್ತು ರೀ. ಅದಕ್ಕೆ ಏನಂದ್ರೆ ಸಾಬೂನು ಪುಡಿ ಮತ್ತು ಆ್ಯಸಿಡನ್ನ ಹಾಕೀನಿ. ಇಮಿಡಿಯೇಟ್ಲಿ ತಿಕ್ಕಕ್ಕೆ ಹೋದ್ರೆ ಸ್ವಚ್ಛ ಆಗಂಗಿಲ್ಲ, ಸ್ಮೆಲ್ಲೂ ಭಾಳ ಅಂತೇಳಿ ಆ ಕಡೆ ಅದನ್ನು ಹಾಕಿ ಮತ್ತು ಈ ಕಡೆ ಬಚ್ಚಲನ್ನು ಕೂಡ ನಾನು ತಿಕ್ಕಾಕತ್ತಿದ್ದೆ ನೋಡಿರಿ. ಲಾಸ್ಟ್ ಒಂದು ಈ ಡಬ್ಬಿ ತಿಕ್ಕೊಂಡು ಬಚ್ಚಲ ತಿಕ್ಕಿ ಹೊರಗಡೆ ಬಂದ್ರೆ ಈ ಬಚ್ಚಲದ ಕೆಲಸನೂ ಕೂಡ ಆಗ್ತದೆ. ವಿಡಿಯೋನ ಪಿಲ್ಲು ಮಾಡೇನ್ರಿ, ಒಂಚೂರು ಕಿಡಿಗೇಡ್ತನ ಮಾಡಿದ್ದೆ. ನಾವು ಆ ಕಡೆ ಈ ಕಡೆ ಒಂಚೂರು ಅಡ್ಜಸ್ಟ್ ಮಾಡ್ಕೊರಿ. ಟ್ರೈಪಾಡಿಗೆ ಹಾಕ್ತೀನಿ ಅಂದೆ, ಇಲ್ಲ ಮಮ್ಮಿ ನಾನು ಮಾಡ್ತೀನಿ ಮಮ್ಮಿ, ನಿಂಗೆ ಹೆಲ್ಪ್ ಮಾಡ್ತೀನಿ ಮಮ್ಮಿ ಅಂತೇಳಿ ಬಂದವ. ಸೊ ಹಂಗೇ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿರಿ. ಮುಂದೆ ವಿಡಿಯೋ ನಿಮ್ಗೆ ಹೆಂಗೆ ಹೋಗ್ತದೆ ಗೊತ್ತಾಗ್ತದೆ ನೋಡಿರಿ. ಸೊ ಫ್ರೆಂಡ್ಸ, ಒಂದು ಏನು ಹೇಳೋಕೆ ಇಷ್ಟಪಡ್ತೀನಪ್ಪ ಅಂತಂದ್ರೆ, ನಾವು ಹೆಂಗೆ ಜೀವನ ಮಾಡ್ತೀವಿ, ನಾವು ಹೆಂಗೆ ಇರ್ತೀವಪ್ಪ ಅಂತಂದ್ರೆ ಅದನ್ನು ಮಾತಾಡೋರು ಭಾಳ ಜನ ಇರ್ತಾರೆ ರೀ. ಯಾಕಪ್ಪ ಅಂದ್ರೆ ಅವ್ರದ್ದು ಏನೈತಿ, ಅವ್ರ ಜೀವನ ಹೆಂಗೈತೆ ಅಂತೇಳಿ ಅವ್ರದ್ದು ನೋಡ್ಕೊಳಂಗಿಲ್ಲ. ಇನ್ನೊಬ್ರದ್ದು ಜೀವನದ ಬಗ್ಗೆ, ಇನ್ನೊಬ್ರು ಬಾಳೆ ಮಾಡೋದ್ರ ಬಗ್ಗೆ ಭಾಳ ಆಡ್ಕೊತಿರ್ತಾರೆ. ಸೊ ನಾನು ಪದೇ ಕ್ಯಾಮ್ರಾ ಕಡೆ ಯಾಕೆ ನೋಡಕತ್ತೀನಪ್ಪ ಅಂದ್ರೆ, ಟ್ರೈಪಾಡಿಗೆ ಹಾಕಿನ್ರಿ, ಅದೊಂದೊಂದು ಸರಿ ಆನ್ ಆಫ್ ಆಗೋ ಚಾನ್ಸ್ ಇರ್ತದೆ. ಕರೆಕ್ಟಾಗಿ ವಿಡಿಯೋ ಬಂದೈತೆ ಇಲ್ಲ, ಆನ್ ಆಗೈತೆ ಇಲ್ಲ, ಅದ್ರಾಗ ಇಲ್ಲಿ ಬೆಳಕಿನಾಗ ಮೊಬೈಲ್ ಬ್ರೈಟ್ನೆಸ್ ಭಾಳ ಇಟ್ರೂ ಅದು ಒಮ್ಮೆ ಕ್ಯಾಪ್ಚರ್ ಆಗೋದು ಗೊತ್ತಾಗಂಗಿಲ್ಲ ನಾವು ಟ್ರೈಪಾಡಿಗೆ ಹಾಕಿದಾದ್ಮ್ಯಾಗ. ಹಾಗಾಗಿ ಪದೇ ಆ ಕಡೆ ನೋಡ್ತಾ ವಿಡಿಯೋ ಮಾಡಕತ್ತಿದ್ದೆ ನಾನು. ಈಗ ನೋಡಿರಿ, ಈ ಕಡೆ ಸಾಬೂನು ಪುಡಿ ಆ್ಯಸಿಡ್ ಹಾಕಿನಂತ ಹೇಳಿದ್ನೆಲ್ಲ, ಅದು ನನಗೆ ಒಂಚೂರು ಇವಾಗ ಕ್ಲೀನ್ ಆಗುತ್ತೆ. ಒಂದು 15 ನಿಮಿಷ ಗ್ಯಾಪ್ ಕೊಟ್ರೆ ಒಂಚೂರು ಅದು ನೆಂದಂಗಾಗಿ ಎಲ್ಲ ತಿಕ್ಕಿದ್ರೆ ಕ್ಲೀನ್ ಆಗುತ್ತೆ ಅಂತೇಳಿ. ಸೊ ಇದು ಬೋರ್ ನೀರು ನೋಡಿರಿ, ಹಾಗಾಗಿ ಭಾಳ ಹೊಲಸಾಗ್ತದಪ್ಪ. ಎಷ್ಟು ತಿಕ್ಕಿದ್ರು ಕೂಡ ಬ್ಲ್ಯಾಕ್ ಥರ ಇದ್ದೇ ಇರ್ತಾವೆ. ಬಕೆಟೂ ಕೂಡ ಅಷ್ಟೇ ಭಾಳ ಹೊಲಸಾಗ್ತಾವೆ. ಬಾಂಡೆನೂ ಕೂಡ ಅಷ್ಟೇ ನೋಡಿರಿ ಫ್ರೆಂಡ್ಸ, ಭಾಳ ಒತ್ತಿ ತಿಕ್ಬೇಕಾಗ್ತದೆ. ಇಲ್ಲಿಕಂದ್ರೆ ಬೆಳ್ಳಗೆ ಮ್ಯಾಲೆ ಕುಂತು ಬಿಡ್ತಾವೆ. ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಸ್ವಚ್ಛ ಆಗದೆ ಇರೋ ಥರನ ಅಂತ ಅನಿಸ್ಬಿಡ್ತೈತೆ ನೋಡಿರಿ. ಸೊ ಈ ಕಡೆ ನಾನು ಟಾಯ್ಲೆಟನ್ನು ತಿಕ್ಕಾಕತ್ತೀನಿ. ನಾವು ಎಲ್ಲರೂ ಮಂದಿ ಎಲ್ಲ ಯೂಸ್ ಮಾಡಿರೋವಂಥ ಟಾಯ್ಲೆಟನ್ನು ತಿಕ್ಕೋದ್ರಿಂದ ಹಿಡಿದು ಪ್ರತಿಯೊಂದು ಕೆಲಸನೂ ಕೂಡ ನಾವು ಮನೆಯಾಗ ಹೆಣ್ಮಕ್ಳಾದರೂ ನಾವು ಮಾಡ್ತೀವಿ. ಅಂದ್ರೂ ನಾವು ಮಾಡೋ ಕೆಲಸಕ್ಕೆ ಪ್ರಶಂಸೆ ಕೊಡದೇ ಇದ್ರೂ ಕೂಡ ಪರವಾಗಿಲ್ಲ. ಕೆಲವು ಜನರು ಭಾಳ ನಮ್ಮನ್ನು ನೆಗ್ಲೆಕ್ಟ್ ಭಾಳ ಮಾಡ್ತಾರೆ ರೀ. ಮಾಡಲ್ಲಕ್ಕ ನಾವು ಹೆಣ್ಮಕ್ಳು ಹಣೆ ಬರ ಮನೆಯಾಗಿರ್ತೀವಿ, ಹೋಲ್ ಬಿಡು ಅಂತೆಗೆ ಅನ್ಕೊಂಡ್ರು ಕೂಡ ಏನಂತಂದ್ರೆ, ಭಾಳ ಜನ ಇದ್ದಂಥ ಟೈಮ್ದೊಳಗೆ ಅಯ್ಯೋ ಕೆಲಸದ್ದು ವಿಷಯ ಬಂದಾಗ ಏನು ದೊಡ್ಡ ಕೆಲಸನೋ ಮನ್ಯಾಗ ಕೂತ್ಕೊಂಡು ಮನ್ಷ್ಯಾಗ ಒಂದೊಂದು ಕೆಲಸ ಹರಿದು ಹಂಚ್ಕೊಂಡು ಮಾಡ್ತಾರೆ, ಏನು ಅನ್ನಂಗೆ ಮಾತಾಡ್ತಾರೆ. ಮತ್ತು ಒಂದೊಂದು ಟೈಮ್ದೊಳಗೆ ಎಷ್ಟೇ ಇದು ಮಾಡಿದ್ರು ಕೂಡ ಪಾರಂಪರ್ಯವಾಗಿ ತಲಾಂತರದಿಂದ ಬಂದಿರುವಂಥದ್ದು ನಮ್ಮ ಸಂಸಾರ ನಮ್ದು ಅಂತ ಬಂದಾಗ ಮತ್ತು ನಮ್ಮ ಗಂಡ ನಾವು ಅಷ್ಟೇ ಇರ್ತೀವಿ. ಮತ್ತು ಅದು ಎಷ್ಟು ಕೆಲಸ ಇದ್ರೂ ನಮ್ಮನ್ನು ನಾವೇ ಮಾಡ್ಕೋಬೇಕಲ್ಲ, ಇನ್ಯಾರಾದರೂ ಕೂಡ ಬಂದು ಮಾಡಿ ಹೋಗ್ತಾರಾ ನಮ್ಗೆ ಅನ್ನೋರು. ನಾವು ಮಲ್ಕೊಂಡಿರೋ ಹೊತ್ನ್ಯಾಗ, ಇಲ್ಲವ ನೀವು ಮಕ್ಕೊಂಡಿದ್ದೀನಿ ನಿಂಗೆ ಆರಾಮಿಲ್ಲ ಅಂತೇಳಿ ನಮ್ಮ ಗಂಡಗೆ ನಮ್ಮ ಮಕ್ಳಿಗೆ ಯಾರಾದರೂ ಬಂದು ಒಂದು ಒಪ್ಪತ್ತಿನ ಊಟನೂ ಕೂಡ ಯಾರು ಮಾಡಿಕೊಟ್ಟು ಹೋಗಂಗಿಲ್ಲ. ನಮ್ಮದು ನಾವೇ ಮಾಡ್ಕೊಳ್ಬೇಕು. ನಾವೇ ಮಾಡ್ಕೊಂಡ್ರೂ ಕೂಡ ಏನು ದೊಡ್ಡಾಗದ, ಗಂಡ ಮಕ್ಕಳು ಅಷ್ಟೇ ಅಲ್ಲ, ಮಂದಿದೇನು ಮಾಡ್ತಾರನೋ ಅಂತಾರೆ. ಯಾರು ಹೋಗಿ ಸುಮ್ಮನೆ ಮಂದಿದು ಯಾರು ಕೂಡ ಮಾಡೋಕ್ಕೆ ಹೋಗಂಗಿಲ್ಲ. ಇಂಥ ಜನರಿಂದ ಏನು ತಿಳುವಳಿಕೆ ಬರುತ್ತೆ ಅಂತಂದ್ರೆ, ಮಂದಿ ನಾವು ಹೆಂಗೆ ಜೀವನ ಮಾಡಿದ್ರು ಕೂಡ ಆಡ್ಕೊಳ್ತಾರೆ. ಅದ್ರ ಕಡೆ ನಾವು ತಲೆ ಕೆಡ್ಸ್ಕೊಂಡ್ವಪ್ಪ ಅಂದ್ರೆ ಮತ್ತು ನಾವು ಏಳಿಗೆ ಆಗದೆ ಇರೋ ಥರ ಕುಂತು ಬಿಡ್ತೀವಿ ನೋಡಿರಿ ಫ್ರೆಂಡ್ಸ. ಹಾಗೆ ನಾನು ಈ ಕಡೆ ನೀರು ಒಂದು ಸ್ವಲ್ಪ ಭಾಳ
ಸಣ್ಣ ಬರ್ತಾವ್ರಿ ನಮ್ಮ ನಳಕ್ಕೆ, ಹಂಗಂತೇಳಿ ಸ್ವಲ್ಪ ಹೈಟಿಗೆ ಇಟ್ಟರಲ್ಲ ಸಿಂಟೆಕ್ಸ್, ಹಂಗಾಗಿ ಭಾಳ ಅಂದ್ರೆ ಭಾಳ ಸಣ್ಣ ಬರ್ತಾವೆ ನೋಡಿರಿ. ಮತ್ತು ಬಕೆಟಿಗೆ ನೀರು ಬಿಟ್ಟು ಮತ್ತು ಆ ಕಡೆಗೆ ಸಿಂಕೂ ಕೂಡ ನಾನು ತೊಳ್ಕೊಂಡೆ ನೋಡಿರಿ. ಅದು ಎಷ್ಟು ಮಾಡಿದ್ರು ಹೊರಗಡೆ ಐತಲ್ಲ, ಇವಾಗ ಗಾಳಿ ಅದು ಭಾಳ ನೋಡಿರಿ, ಹಾಗಾಗಿ ಧೂಳಾಗೆ ಆಗ್ತದೆ ಫ್ರೆಂಡ್ಸ. ಹಂಗಾಗಿ ಮತ್ತಿದು ಮಾಡಲೇಬೇಕಲ್ಲ, ಮಾಡ್ಲಿಕ್ಕೆ ನಡೆಯಂಗಿಲ್ಲ ಅಂತೇಳಿ ನಾನು ಅದನ್ನು ಕೂಡ ತಿಕ್ಕೊಂಡೆ ನೋಡಿರಿ. ಮತ್ತು ಈ ಕಡೆ ಕ್ಲೀನ್ ಮಾಡಿಕೊಂಡೆ, ಟಾಯ್ಲೆಟನ್ನು ಕೂಡ ಕ್ಲೀನ್ ಆಯಿತು. ಇನ್ನು ಜಳಕನೂ ಕೂಡ ಮಾಡಿರಲಿಲ್ಲ ನಾನು. ಟಾಯ್ಲೆಟ್ ತಿಕ್ಕೋದಿತ್ತಂದ್ರೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ನಾನು ಕೆಲಸ ಮಾಡಿಕೊಂಡು ಆಮೇಲೆ ಒತ್ತಟೆ ಮೈ ತೊಗೋತೀನಿ, ಅಂದ್ರೆ ಒಂಥರ ನಿಂಪಣದಂಗೆ ಆಗ್ತದೆ. ಬ್ಯಾರಲ್ಲಿ ತೊಳಿಬೇಕಂದೆ ಫ್ರೆಂಡ್ಸ್, ನಾಳೆ ನೀರು ಬರೋದವ, ಇವತ್ತೇ ಬರೋವು, ಇದು ಬರಲಿಲ್ಲ. ಸೊ ಹಾಗಾಗಿ ನಾನು ಬ್ಯಾರಲ್ಲಿ ತೊಳೆದಿಲ್ಲ, ಚೂರು ನೀರು ಅದಾವ ಮತ್ತು ಸ್ವಲ್ಪ ಜಾಸ್ತಿ ಇದ್ದು ನೀರು, ಹಂಗಂತೇಳಿ ನಾನು ಬ್ಯಾರೆಲ್ಲ ತೊಳೆದಿಲ್ಲ, ಹಂಗೆ ಇಟ್ಟೆ. ಅದಾದ್ಮ್ಯಾಗ ನೋಡಿರಿ ಇಲ್ಲಿ ಜಳಕಕ್ಕೆ ನೀರು ಇಟ್ಟಿದ್ದೆ. ಸೊ ನೀರು ಕಾಯ ಗ್ಯಾಪ್ನಾಗ ಇದಿಷ್ಟು ಕಸನಾದರೂ ಹುಡ್ಕೊಂಡ್ರೆ ಆಯ್ತು ಅಂತೇಳಿ ಕಸ ಹುಡ್ಗಾಕತ್ತೀನಿ. ನೋಡ್ತಿರ್ಬೋದು ನೀವು, ನೀರು ಗಿಡದ ತಪ್ಪಲ ಎಲ್ಲನೂ ಕೂಡ ಮಿಕ್ಸನ ಆಗೈತಿ. ಇದು ನೀರು ದಿನಾನು ನಿಂತಿರ್ತಾವ್ರಿ ಫ್ರೆಂಡ್ಸ. ಹೆಂಗೆ ನಿಂದಿರ್ತಾವಪ್ಪ ಅಂದ್ರೆ ನೋಡ್ರಿ, ಇಲ್ಲಿನೂ ಒಂಚೂರು ಸೋರಾಕತ್ತೈತಿ. ಓನರ್ ಆಂಟಿಯವರು ಇವಾಗ ಊರಾಗ ಇಲ್ಲ, ಅವರು ಬೇರೆ ಊರಿಗೆ ಹೋಗ್ಯಾರ. ಅವ್ರದ್ದು ಮನೆ ಫ್ಯಾಮಿಲಿ ಫಂಕ್ಷನ್ಗಳು ಇವೆಲ್ಲ ಅದಾವಲ್ಲ, ಬ್ಯುಸಿ ಆಗ್ಯಾರ. ಕಾಲು ಒರ್ಸೋದು ಬೆಡ್ಶೀಟ್ ನೋಡಿದ್ದು ಹಳೆಯ ಬೆಡ್ಶೀಟ್, ಬಟ್ ಅದನ್ನು ಹಂಗೆ ಹೆಂಗೆ ಒಕ್ಕಟ್ಟೋದು ಅಂತೇಳಿ ಕೇಸಿದು ಒಗೆದು ಕೇಸಿ ಹಾಕಿನ್ರಿ. ಕಾಲು ಒರ್ಸೋಕೆ ಯೂಸ್ ಮಾಡತ್ತೀನಿ. ಕಾಟನ್ದಲ್ಲ, ಚೂರು ಮೆತ್ತಗೆ ಕಾಲು ಒರೆಸಿದ್ರೆ ಸ್ವಚ್ಛ ಆಗ್ತದೆ ನೋಡಿರಿ. ನೀರು ಕಸ ಎಲ್ಲನೂ ಏಕಾಟ್ ಆಗ್ತದಲ್ಲ, ಇಲ್ಲಿಂದ ಅಲ್ಲಿಗೆ ಹುಡುಗೋದ್ರಾಗೆ ರಗಡಾಗುತ್ತೆ. ಈ ಕಡೆ ಇನ್ನೊಂದು ಓಲು ಕೂಡ ಬಿಟ್ಟಿಲ್ರಿ ಅವ್ರು, ಇಲ್ಲಿಂದಿಲ್ಲ ನೀರು ಹುಡ್ಗಕ್ಕೆ ಡೈರೆಕ್ಟ್ ತೊಗೊಂಡು ಹೋಗ್ಬೇಕು ಅಲ್ಲೇ. ಸೊ ಹಾಗಾಗಿ ಮೊದಲು ನಾನು ತಪ್ಪಲ ಗಿಪ್ಲ ಎಲ್ಲನೂ ಕೂಡ ಸೈಡಿಗೆ ತೊಗೊಂಡ್ಬಿಡ್ತೀನಿ, ಅಂದ್ರೆ ನೀರು ಮುಂದಕ್ಕೆ ದಕ್ಲಸ್ಕೊಂತ ಹೋಗೋಕೆ ಅನುಕೂಲ ಆಗುತ್ತೆ. ಕಸ ಮತ್ತು ನೀರು ಎರಡೂ ದಕ್ಲಸ್ಕೊಂತ ಹೋದ್ರೆ ಹೈರಾಣ ಆಗ್ತದೆ. ನನಗೆ ಇಷ್ಟು ಕೆಲಸ ಮಾಡೋದ್ರಾಗೇ ದಮ್ ಬರ್ತೈತೆ ಫ್ರೆಂಡ್ಸ. ಅದು ಯಾಕೋ ಗೊತ್ತಿಲ್ಲ, ಮೊದಲಿನ ಥರ ನನಗೆ ಅಷ್ಟೊಂದೇ ನನ್ನ ಬಾಡಿ ಆಗಿರ್ಬೋದು, ಮೆಂಟಲಿ ಫಿಸಿಕಲಿ ನಾನು ಫಿಟ್ ಅಂತ ಅನ್ಸಲ್ಲಾಗೈತಿ ಇತ್ತೀಚೆಗೆ. ಸೊ ಮೊನ್ನೆ ಒಬ್ರು ಕಮೆಂಟ್ ಮಾಡಿದ್ರು, ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಲಾಗ್ದೊಳಗೆ ಹೇಳ್ತೀನಿ ಏನು ಎಂತ ಅಂತೇಳಿ. ಪದೇ ಪದೇ ನನಗೆ ಭಾಳಷ್ಟು ಯಾಕೋ ಹರ್ಟ್ ಮಾಡಾಕತ್ತಾರ, ಏನು ಮುದ್ದ ಮಾಡ್ತಾರೋ ಏನು ಗೊತ್ತಿಲ್ಲಪ್ಪ ಫ್ರೆಂಡ್ಸ. ನನಗಂತೂ ಅದು ದೇವ್ರಿಗೆ ಗೊತ್ತು, ಮಾಡೋರ್ಗೇ ಗೊತ್ತು. ಅರ್ವಿ ಓಪನ್ ಮಾಡಿನೇ ಇಟ್ಟೀನಿ, ಭಾಳ ಥಂಡಿ ಐತೆ ನೋಡ್ರಿ, ಹಂಗಾಗಿ ನೆಗಡಿನೂ ಬಂದಂಗೆ ಆಗೈತಿ. ಸೊ ಅಷ್ಟು ಕೋಲ್ಡ್ ನೀರು ಕುಡಿದ್ರೆ ಗಂಟ್ಲುಗೂ ಒಳ್ಳೇದಲ್ಲ ಅಂತೇಳಿ ನೀರು ಹಾಕಿಲ್ಲ. ಬಟ್ ನೀರು ಬಂದ ತುಂಬ್ತೀನಿ, ಎದಕ್ಕಾದ್ರೂ ಹಿಂಗೆ ಅಕ್ಕಿ ಪಕ್ಕಿ ತೊಳಕ್ಕೆ ಯೂಸ್ ಮಾಡ್ತೀನಿ. ಒಗ್ಗಣಿದ್ದು ಸೊಗದು ಬಕೆಟ್ನಾಗ ಇಟ್ಟು ನೋಡ್ರಿ. ಟ್ರೈಪಾಡ್ ಇಟ್ಟಿದ್ದೆ ಇಲ್ಲೇ ನಾನು, ಟ್ರೈಪಾಡು ಕೂಡ ಇಲ್ಲೇ ಐತೆ ನೋಡ್ರಿ ಫ್ರೆಂಡ್ಸ. ಸೊ ಯಜಮಾನ್ರು ಕೂಡ ಬಂದರು, ಒಮ್ಮೊಮ್ಮೆ ಅಂಗಡಿಯಾಗ ಗರ್ದಿ ಇರ್ಲಿಕ್ಕಪ್ಪ ಅಂದ್ರೆ ಫಟ್ ಅಂತ ಊಟ ಮಾಡಿ ಹೋಗ್ಬಿಡ್ತಾರೆ ಅವರು. ಸೊ ಹಾಗಾಗಿ ಅವರು ಕೂಡ ಬಂದಿದ್ದಾರೆ, ಮತ್ತು ಊಟಕ್ಕೆ ಕೂಡ ಬಾ ಅನ್ನಕತ್ತಿದ್ರು. ಸೊ ನೀರು ಕೂಡ ಕಾದಿದ್ವು, ಜಳಕ ಮಾಡಿ ಊಟ ಮಾಡಿ ನಿಮ್ಮ ಜೊತೆಗೆ ಸಿಗ್ತೀನಿ. ಸ್ನೇಹಿತರೆ, ನಾನು ಎಲ್ಲ ಕಮೆಂಟ್ಸಿಗೂ ಕೂಡ ರಿಪ್ಲೈನೂ ಕೂಡ ಕೊಟ್ಟೆ. ಮಸ್ತಾಗಿ ಎಣ್ಣೆ ಅದೆಲ್ಲ ಹಚ್ಕೊಂಡು ತಲೆ ಸ್ನಾನ ಮಾಡಿದ್ದೀನಿ. ಇವಾಗ ಮಲ್ಕೊಂಡ್ರೆ ನಿದ್ದೆನೇ ಬರ್ತಾ, ಆ ಬರೀ ಸುಡು ಸುಡು ನೀರು ಹಾಕ್ಕೊಂಡು ಜಳಕ ಅದೆಲ್ಲನೂ ಕೂಡ ಮಾಡಿದೆ ನೋಡಿರಿ. ಯಜಮಾನ್ರು ಹೋದ್ರು ಅವರು, ಮತ್ತೊಮ್ಮೆ ಹಿಂಗೆ ಸ್ವಲ್ಪ ಅಲ್ಲಿ ಕೆಲಸಗಾರರು ಕಮ್ಮಿ ಅದಾರ ಅಂತೇಳಿ ಹಿಂಗೆ ಟೈಮ್ ಸಿಕ್ಕಾಗ ಊಟಕ್ಕೆ ಬಂದು ಹೋಗ್ತಾರೆ ಇವಾಗ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ, ಒಬ್ಬರು ಕಮೆಂಟ್ ಮಾಡಿದ್ರು ಸಿಸ್ಟರ್ ಅವರು, ಏ ಪಿಲ್ಲು ಬಾಯ್ಲಿ ಹೊಡಿತೀನಿ ನಾನು ಹಿಂಗೆ ಬಾಯ್ಲಿ. ಕಂಪೌಂಡ್ ಹಾರ ಆತ ನೋಡ್ರಿ, ಇಲ್ಲೇ ಕೂತೀನಿ. ಎಷ್ಟು ಸಂಭಾಳಿಸಿದ್ರು ಮಕ್ಕಳಿಗೆ, ಎಷ್ಟು ನೋಡ್ಕೊಂಡ್ರು ಒಂದು ಗಳಿಗೆ ಕಣ್ಣ ಮಣ್ಣಾಕ್ತಾರೆ. ಇಲ್ಲಿ ಬಾ, ಇಲ್ಲಿ ನಾ ಹಾರ ಕೊಡ್ತಾವ ನಿಂದಗಡೆ ಬಾ, ಇಲ್ಲಿನ ಇಲ್ಲಿ ಬಾ, ಇಲ್ಲಿ ಒಳಗೆ ಹೋಗಿ ಕುಂಡ್ರು ಹೋಗಲ್ಲಿ. ಈಗ ಅದು ತೆಗೆದಾಗಲ್ಲ, ಇನ್ನ ಕಚ್ಚಾ ಅದ, ಪಕ್ಕ ಆಗಿಲ್ಲ. ಸುಮ್ ಕುಂಡ್ರು ಪಿಲ್ಲು, ಸುಮ್ ಕುಂಡ್ರು. ಇವತ್ತಿನ ಬೇಡ ಹೊಡ್ಸ್ಕೋತಿ, ಈಗ ಆಗಿಲ್ಲ ಅವು ತಕ್ಕೊಡಲ್ಲ ಈಗ. ಸೊ ಜಂಬಳ ಏನ ಕಚ್ಚಾ ಅದಾವ್ರಿ, ಅವು ಹರ್ಕೊಡ ಅಂತ ನಾವು ತಿಂದ್ರೂ ಉಪಯೋಗ ಇಲ್ಲ. ಅಲ್ಲಿ ಕೈಗೆ ಸಿಗ್ತಾವು, ಹಣ್ಣಾದ್ರೆ ಹರ್ಕೊಡ್ತೀನಿ ಅಂತ ಹೇಳಕತ್ತೀನಿ. ಆಗಿಲ್ಲ ಅವು, ಸುಮ್ ಕುಂದ್ರು. ಸೊ ಒಬ್ರು ಕಮೆಂಟು, ಏನಾರ ಮಾಡು, ನಿನಗೆ ಬೇಸ್ನಿಗೆ ಬೇಕಾಗ್ಯಾವ ವಾಲ್ಗ ಮಾಡಕತ್ತಿ ಮಗನ ನೀನು. ಹಾಂ, ಮಲ್ಕೊಂಡು ಹಿಂಗೆ ನಿದ್ದೆ ಬರುತ್ತೆ ನೋಡ್ರಿ. ಊಟ ಮಾಡಿದ ತಕ್ಷಣನೇ ಮಲ್ಕೊಂಡ್ರೆ ಕಣ್ತುಂಬ ನಿದ್ದೆ ಮಾಡಿದ್ರೇ ಈಗಿನ ಕಾಲದಾಗ ದೊಡ್ಡ ಶ್ರೀಮಂತರಿಕೆ ಅಂತೇಳಿ ನಾನು ನನ್ನ ಮನಸ್ಸಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನಿಮಗೆ ಹೆಂಗೆ ಅನ್ಸುತ್ತಾ ಕಮೆಂಟ್ ಮಾಡಿ ಹೇಳ್ರಿ. ಪಿಲ್ಲು ಬಿಡು, ವಿಡಿಯೋ ಕಟ್ ಮಾಡ್ತೀನಿ, ಈಗ ಕಟ್ಟಿಗೆ ತಗೋತೀನಿ. ಮತ್ತು ವಿಡಿಯೋ ಚಾಲು ಮಾಡಿದ್ರೆ ನಕ್ರ ಮಾಡಬೇಡ, ಕಟ್ ಮಾಡ್ತೀನಿ ವಿಡಿಯೋ. ಈಗ ಮತ್ತೆ ಇತ್ತೀಚೆಗೆ ಹೊಸದಾಗಿ ಕಲ್ತಾನ್ರಿ ಇದು ನನ್ನ ಮಗ. ವಿಡಿಯೋ ಚಾಲು ಮಾಡಿದ್ದಂದ್ರೆ ಭಾಳ ಕಿತಾಪತಿ ಎಬ್ಬಿಸ್ತಾನ. ರೊಕ್ಕ ಕೊಡು, ಅದು ಕೊಡು, ಇದು ಕೊಡು, ಅದು ಬೇಕು ಇದು ಬೇಕಂತೇಳಿ
ನಿಮ್ಮ ಮನ್ಯಾಗೂ ಮಕ್ಕಳು ಇದೇ ಥರನ ಅಂತೇಳಿ ನನಗೂ ಕೂಡ ಕಮೆಂಟ್ ಮಾಡಿ ಹೇಳ್ರಿ. ನಾನು ಏನು ಮಾತಾಡೋಕೆ ಬಂದೆಪ್ಪ ಅಂತಂದ್ರೆ ಮನೆ ಕೆಲಸ ಆಯಿತು ಇಷ್ಟೊತ್ತನ. ಈಗ ಯೂಟ್ಯೂಬ್ದು ಕೆಲಸನೂ ಕೂಡ ನಾನು ಮಾಡಿದೆ. ಏನಂದ್ರೆ ಕಮೆಂಟ್ಸ್ಗೆ ರಿಪ್ಲೈನು ಇಲ್ಲೇ ಕೂತೆ ಆರಾಮ್ಸೆ ಇಲ್ಲಿ ತಂಪು ನೆರಳದೆಲ್ಲ ಐತಿ. ಸ್ವಲ್ಪ ಯಜಮಾನ್ರು ಸ್ವಲ್ಪ ರೆಸ್ಟ್ ತೊಗೊಳ ಅಂತಿದ್ರು. ಹಾಗಾಗಿ ಮತ್ತು ಅಲ್ಲಿ ಮೊಬೈಲ್ ಹಿಡ್ಕೊಂಡು ಏನು ಕುಂದಿರ್ಲಿ ಅಂತೇಳಿ ಇಲ್ಲೇ ಹೊರಗೆ ಕುರ್ಚಿ ಹಾಕ್ಕೊಂಡು ಬಂದು ಕೂತೆ ನಾನು. ಈ ವರ್ಷದ ಬ್ಯಾಸಿಗೆ ಅಷ್ಟು ಹೈರಾಣ ಆಗಲ್ಲ. ಇವಾಗ ನಾವು ಅಷ್ಟೊತ್ತನಂತಿಗೆ ನಮ್ಮ ಮನೆಗೆ ಹೋಗ್ತೀವಿ ಬಿಡ್ರಿ. ಬಟ್ ಇವಾಗ ನಮ್ಮ ನೆಕ್ಸ್ಟ್ ಏನು ಬರ್ತಾರಲ್ಲ ಅವ್ರಿಗೆ ಅಷ್ಟೇನು ಹೈರಾಣ ಆಗಂಗಿಲ್ಲ. ಸೊ ಹಾಗಾಗಿ ಅದೊಂದೇನೋ ನನಗೆ ಹೋಲ್ಬಿಡು. ನಮಗೇನೋ ಈ ಥರ ಇತ್ತಿಲ್ಲ ಕಷ್ಟ. ಇಲ್ಲಿ ಮುಂದೆ ನನ್ನ ಮುಂದೆ ಬಾಡಿಗೆ ಇರೋಕ್ಕೆ ಬಂದವ್ರಿಗೇನೋ ಆ ಥರ ಆಗಲ್ಲ ಅಂತ ಅನ್ಕೋತೀನಿ. ಮೇನ ಬ್ಯಾಸಿಗೆಗೆ ಇಲ್ಲಿ ಕಾಲು ಇಟ್ರೇ ಸುಡ್ತಿತ್ರಿ, ಅಷ್ಟು ಇದು ಇತ್ತು. ಯಾಕಂದ್ರೆ ಹೋದ ಸಲಿಗೆ ಒಂದು ಗಿಡ ಇದು ಕೊಂಗ್ಲೆ ಕಡ್ದಿದ್ರು, ನೀವು ಕೂಡ ನೋಡಿರ್ತೀರಿ, ವಿಡಿಯೋದಾಗ ತೋರಿಸೀನಿ. ಇವಾಗಿದ್ದು ಇನ್ನೊಂಚೂರು ಹೈಟ್ ಆಗೈತ್ರಿ, ಕೊಂಗ್ಲಿ ಎಲ್ಲ ಹೆಚ್ಚಿಗಾಗ್ಯಾವ. ಹಂಗಾಗಿ ಒಂಚೂರು ಸ್ವಲ್ಪ ಇದು ಆಗುತ್ತೆ ರೀ. ಏನಂದ್ರೆ ನೆಳ್ಳದೆಲ್ಲ ಬೀಳ್ತೈತಿ. ಅಂದ್ರೆ ನೀರಿಂದೊಂದು ಭಾಳ ಹೈರಾಣ ಆಗುತ್ತೆ. ಇವಾಗ ನಾವಿರೋರ್ಗು ಸ್ವಚ್ಛದೆಲ್ಲ ಮಾಡ್ಕೋತೀವಿ, ಮುಂದಿನವ್ರಿಗೂ ಇದೇ ಥರ ಹೈರಾಣ ಆಗುತ್ತೆ. ಆದ್ರೆ ತಲೆ ಕಡ್ಸೋಳಿಕ್ಕೆ ಹೈರಾಣ ಆಗಲ್ಲ. ತಲೆ ಕಡ್ಸ್ಕೊಂಡ್ರೆ ಖಂಡಿತವಾಗ್ಲೂ ಹೈರಾಣ ಆಗುತ್ತೆ. ಪಿಲ್ಲು ಇಲ್ಲಿ ಬಾರೋ, ಇಲ್ಲಿ ಬಾರೋ ನೀನು. ಅಲ್ಲಿ ಕಾಂಪೌಂಡ್ ಬಲ್ಲೆ ಕುರ್ಚಿ ಇಟ್ಕೊಂಡು ನಿಂದ್ರಬೇಡ ನೀನು. ಇಲ್ಲಿ ಏನು ಮಾಡ್ತಿ, ಇಲ್ಲಿ ನಡ್ಬರ್ಕ್ ಮಾಡು, ಇಲ್ಲಿಗೆ ಮನೆ ಒಳಗಡೆ ಹೋಗಿ ಮಾಡು. ಹೇಳಕತ್ತೀನಿ ಅಂದ್ರೆ ಮುದ್ದ ಮಾಡ್ತಿದ್ದೇನು, ಕಟ್ ಮಾಡ್ತೀನಿ ನೋಡು. ಇಲ್ಲಿಗೆ ಬಿಡ ನಾನು. ಹೋಗಿ ಒಳಗೆ ಕುಂಡ್ರ ಹೋಗು. ಅಲ್ಲಿ ಕಂಪೌಂಡಿಗೆ ಇರೋದು ಇಲ್ಲಿ ಕಂಪೌಂಡಿಗೆ ಇರೋದು ಮಾಡ್ತಾನ್ರಿ. ಕಾಲ್ಗಿಲ್ದು ಜರ್ದು ಮಾಡಿ ಬಿದ್ದ ಮಾಡಿದ್ರ ಅಂತೇಳಿ ನಮಗೊಂದು ತಲೆನೋವು. ಏನೋ ಹೇಳಕ್ಕೆ ಹೊಂಟಿದ್ದೆ ನೋಡ್ರಿ. ಹಿಂಗೆ ಆಗ್ತಾವೆ ಫ್ರೆಂಡ್ಸ್. ಅದಕ್ಕೆ ನಮ್ಗೆ ಎಡಿಟಿಂಗ್ ಮಾಡೋವಂಥ ಕೆಲಸ ಭಾಳ ಆಗಿಬಿಡ್ತೈತಿ. ಒಮ್ಮೊಮ್ಮೆ ಭಾಳ ಕಿಡಿಗೇರ್ತನ ಮಾಡ್ತಾರೆ. ಎಷ್ಟು ಚಂದಾಗ ಮಾತಾಡಿರ್ತೀವಿ, ವಿಡಿಯೋ ಮಾಡಿರ್ತೀವಿ, ನಡ್ಬಾರ್ಕ ಈ ಥರ ಏನಾದರೂ ಬಂದುಬಿಡ್ತಾನಲ್ಲ. ಸೊ ಯಾಕೆ ಬಿಡಪ್ಪ ಇರಲಿ ಅಂತ ಅದನ್ನ ವಿಡಿಯೋನ ಡಿಲೀಟ್ ಮಾಡಿಬಿಡ್ತೀನಿ. ನನಗೆ 4 ನಿಮಿಷ 5 ನಿಮಿಷದ ವಿಡಿಯೋ ಇದ್ರೂ ಡಿಲೀಟ್ ಮಾಡಿಬಿಡ್ತೀನಿ. ಅದಕ್ಕೆ ಸ್ವಲ್ಪ ಎಡಿಟಿಂಗ್ ಮಾಡತ್ನೆ ಎಲ್ಲನೂ ನೋಡೇ ಮಾಡ್ಬೇಕಲ್ರಿ. ಇವಾಗ ಮಾಡ್ತಾ ಹಿಂದ್ಗಡೆ ನಾನು ಅಷ್ಟು ನೋಡ್ತಿರಲ್ಲ. ಯಾಕಂದ್ರೆ ನಾನು ಕ್ಯಾಮ್ರಾ ಕಡೆ ನೋಡಿ ಮಾತಾಡ್ತಿರ್ತೀನಿ. ನಾನು ಈ ಹಿಂದ್ಗಡೆ ಈ ಥರ ನೋಡಿದ್ರೆ ನನಗೆ ಗೊತ್ತಾಗುತ್ತೆ. ಇಲ್ಲಿಕಪ್ಪ ಅಂದ್ರೆ ನಾನು ಸ್ಕ್ರೀನ್ದೊಳಗೆ ನೋಡಿ ಮಾತಾಡಲ್ರಿ, ಕ್ಯಾಮ್ರಾ ಕಡೆ ನೋಡಿ ಮಾತಾಡ್ತೀನಿ. ಅಂದ್ರೆ ನನ್ನ ಲಕ್ಷ್ಯ ಅಲ್ಲೇ ಇರುತ್ತೆ. ಆಮೇಲೆ ಎಡಿಟಿಂಗ್ ಮಾಡತ್ನಾಗ ನನಗದು ಫುಲ್ ಇನ್ ಬ್ಯಾಕ್ಗ್ರೌಂಡ್ದಾಗ ಮ್ಯೂಸಿಕ್ ಬಂದಿರ್ಬೋದಾ, ಇಲ್ಲ ಈ ಥರ ಮಕ್ಕಳದ್ದು ಏನಾದರೂ ಕಿತಾಪತಿ ಆಗಿರ್ಬೋದಾ, ಅದನ್ನ ನೋಡಿ ಮತ್ತು ಮಾಡಿ ನಾವು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಭಾಳೆಲ್ಲ ಕಷ್ಟಗಳು ಅದಾವ್ರಿ. ಯೂಟ್ಯೂಬನ್ನೇ ಆಗಲ್ಲಕ್ಕ, ಯಾವುದ್ರಲ್ಲಕ್ಕ ಜೀವನದಾಗ ಯಾವುದೂ ಈಸಿ ಆಗಂಗಿಲ್ಲ. ಆದ್ರೆ ನಾವು ಮಾಡೋವಂಥ ಕೆಲಸ ಕೆಲವೊಬ್ರಿಗೆ ನೋಡೋರಿಗೆ ಈಸಿ ಅಂತ ಅನ್ನಿಸ್ಬೋದು. ನಮ್ಗೆ ಗೊತ್ತಿರುತ್ತೆ. ಯಾಕಂದ್ರೆ ಅದನ್ನು ಆಳವಾಗಿ ನಾವು ಅದ್ರೊಳಗೆ ಇಳಿದಿರ್ತೀವಲ್ಲ. ಸೊ ಹಂಗಾಗಿ ಅದ್ರದ್ದು ಎಷ್ಟರ ಮಟ್ಟಿಗೆ ಐತಪ್ಪ ಕೆಲಸ ಅನ್ನೋದು ನಮ್ಗೆ ಅಷ್ಟೇ ಗೊತ್ತಿರುತ್ತೆ. ವಿಡಿಯೋ ಏನು ಪಟ್ಕಂತ ಆರಾಮಾಗಿ 15-20 ನಿಮಿಷದ ವಿಡಿಯೋ ಇರುತ್ತೆ. ಅದು ನೋಡತ್ನಾಗ ಈಸಿ ಅನ್ನಿಸ್ತಿರ್ಬೋದು, ಬಟ್ ಅದರಿಂದ ಎಫರ್ಟನ್ನು ಭಾಳ ಇರುತ್ತೆ ರೀ. ಪ್ರತಿಯೊಬ್ಬ ಯೂಟ್ಯೂಬರ್ಗಾಗಿರ್ಬೋದು, ಇಲ್ಲ ಸೋಷಿಯಲ್ ಮೀಡ್ಯಾದಾಗ ಯಾವುದೇ ಒಂದು ಕೆಲಸ ಮಾಡೋವಂಥ ಒಬ್ಬ ಮನುಷ್ಯನಿಗಾಗಿರ್ಬೋದು, ಇದರ ಒಂದು ಕಷ್ಟ ಏನನ್ನೋದು ಅದನ್ನು ಅವ್ರಿಗೇನೆ ಗೊತ್ತಿರುತ್ತೆ. ಬಟ್ ಆದರೂ ಇವಾಗಿನ ಕಾಲದಾಗ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಕೂಡ ಅದ್ರ ಬಗ್ಗೆ ತಿಳುವಳಿಕೆ ಐತೆ ಅಂತ ನಾನು ಅನ್ಕೋತೀನಿ. ಈಗ ಯಾರ್ದೋ ಒಂದು ಬರ್ತಡೇ ಇರ್ತಾ, ಮನ್ಯಾಗ ಹುಟ್ಟುಹಬ್ಬ ಇರ್ತಾ, ಏನೋ ಒಂದು ಇರ್ತದಲ್ಲ, ಫಂಕ್ಷನ್ ಆಗಲಿ ಏನೇ ಆಗಲಿ, ಅವ್ರ ಫೋಟೋಗಳನ್ನ ತೊಗೊಂಡು ಅವ್ರ ವಿಡಿಯೋಗಳನ್ನ ತೊಗೊಂಡು ಸಣ್ಣ ಪುಟ್ಟ ಎಡಿಟ್ ಮಾಡಿ ವಾಟ್ಸಪ್ ಸ್ಟೇಟಸ್ ಅದೆಲ್ಲನೂ ಕೂಡ ಆಲ್ಮೋಸ್ಟ್ ಅಲ್ಲಿ ಹಾಕ್ತಾರಂತ ನಾನು ಅನ್ಕೋತೀನಿ. ಏನೇ ಇರಲ್ಲಕ್ಕ, ಅವ್ರ ಕಷ್ಟ ಸಣ್ಣದಿರಲಿ ದೊಡ್ಡದಿರಲಿ ಏನೇ ಇರಲ್ಲಕ್ಕ, ಅವ್ರ ಜೀವನ ಅವ್ರಿಗೆ ಬಿಟ್ಟು ಕೊಟ್ಟಿರುವಂಥ ವಿಷಯ ಇರುತ್ತೆ. ಆಡ ಕೊಡಂಗಿಲ್ಲ ಅಂತ ಹೇಳತ್ತಿಲ್ಲಪ್ಪು, ಒಳಗಡೆ ತೊಗೊಂಡೋಗಿ ಆಡು. ಹಂಗೆ ಮಾಡಿದ್ರೆ ಖರಾಬ್ ಆಗುತ್ತೆ ಕುರ್ಚಿ. ಎಳ್ದೇಡ್ತಿ ಯಾಕದನ್ನು ಕುಂಡ್ರಾಗ ತಂದದಲ್ಲ, ಅದನ್ನ ಎಳ್ದೇಡಕ್ಕೆ ತಂದದ. ಅದೇನು ಗಾಡಿ ವೈಟ್ ಕಲರ್ ಗಾಡಿ ಎಲ್ಲಿ ಇಟ್ಟಿದಿ? ಎಲ್ಲದು ಅದನ್ನ ಏನು ಮಾಡ್ತಿದ್ದಿ? ವೈಟ್ ಗಾಡಿ ದೊಡ್ಡದು ಗಾಡಿ ತೊಗೊಂಡು ಆಡು. ಸಾರಿ ಎಲ್ಲರಿಗೂ ಕೂಡ ಡಿಸ್ಟರ್ಬ್ ಆಗತೈತಿ ನಮ್ಮ ಪಿಲ್ಲುನಿಂದ. ನಿಮ್ಗೆ ಈ ಥರ ನಮ್ದೆಲ್ಲ ಇರ್ತದೆ ಹಿಂದಿಂದು ಸಮಸ್ಯೆ ಅಂತೇಳಿ ಒಂದಷ್ಟು ಗೊತ್ತು ಮಾಡಿಸಿದ್ರು ಕೂಡ ಆಯಿತು. ಕೆಲವರಿಗೆ ನಮ್ಮ ವಿಡಿಯೋ ನೋಡೋರು ಒಬ್ಬೊಬ್ಬರಿಗೆ, ಎಲ್ಲರಿಗೆ ಅಂತಲ್ಲ. ಮತ್ತು ಅದು ನಮ್ಮ ತೀರಾ ಹತ್ತಿರ ಅಂತೇನು ಇರ್ತಾರೆ ನೋಡ್ರಿ, ಅವರು ಆಲ್ಮೋಸ್ಟ್ ಅಲ್ಲಿ ನನಗೆ ಯೂಟ್ಯೂಬ್ದೊಳಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಅಂತ ಏನೈತೆ ನೋಡ್ರಿ, ನನ್ನ ಸಬ್ಸ್ಕ್ರೈಬರ್ಸ್ ಆಲ್ಮೋಸ್ಟ್ ಅಲ್ಲಿ ಎಲ್ಲ ರೀತಿಯಿಂದನೂ ಕೂಡ ಭಾಳಷ್ಟು ಬ್ಲಾಗ್ಗಳನ್ನ ನೋಡೋರು ಇರ್ತಾರೆ. ಹಾಗಾಗಿ ಅವರು ಅರ್ಥ ಮಾಡ್ಕೊಳುವಂಥ ಒಂದು ಕೆಪಾಸಿಟಿ ಭಾಳ ಇರ್ತೈತಿ. ಮತ್ತು ನಮ್ಮನ್ನು ಭಾಳಷ್ಟು ಪ್ರೀತಿ ಮಾಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ. ಆದ್ರೆ ನಮ್ಮವ್ರಂತೇನು ಒಬ್ಬೊಬ್ರು ಇರ್ತಾರೆ ನೋಡ್ರಿ, ಅವರು ಬೇರೆದವ್ರದ್ದು ಬ್ಲಾಗ್ ಅವ್ರವ್ರ ಇಂಟ್ರೆಸ್ಟ್ ನೋಡೋಣ ಅಂತಲ್ಲ, ಬಿಡೋಣ ಅಂತಲ್ಲ. ಆದ್ರೆ ಸುಮ್ಮನೆ ಏನಾದರೂ ಹಂಗಾಯ್ತು ಹಿಂಗಾಯ್ತು ಲೊಟ್ಟಾಯ್ತು ಅಂತ ಕೇಸಿ
ಒಂದಿಕ್ಕೆರಡು ನೆಗೆಟಿವ್ ಥರ ಸ್ಪ್ರೆಡ್ ಮಾಡೋ ಥರ ಮಾತಾಡ್ಬಾರ್ದು ಅಂತ ಕೇಸಿ ನನ್ನ ಅಭಿಪ್ರಾಯ. ಅದನ್ನ ಬಿಟ್ರೆ ಮತ್ತೆ ಬೇರೆ ಏನೂ ಇಲ್ಲ ನೋಡ್ರಿ ಉದ್ದೇಶ. ಎಲ್ಲದ್ರೊಳಗೂ ನೆಗೆಟಿವಿಟಿ ಪಾಸಿಟಿವಿಟಿ ಇರುತ್ತಾ, ಇಲ್ಲ ಅಂತ ಅನ್ನಂಗಿಲ್ಲ. ಆದ್ರೆ ಸುಮ್ಮನೆ ಆ ಥರ ಕ್ರಿಯೇಟ್ ಮಾಡೋದು ತಪ್ಪಂತ ಕೇಸ್ ನಾನು ಅನ್ಕೋತೀನಿ. ಯಾಕಂದ್ರೆ ಒಬ್ಬರ ಬಗ್ಗೆ ಯಾವುದೇ ಅಭಿಪ್ರಾಯನ ನಾವು ಹೇಳ್ಬೇಕಂದ್ರೂ ಅದನ್ನು ಸರಿಯಾಗಿ ತಿಳ್ಕೊಂಡಾರ ಹೇಳಬೇಕು. ಏನೊಂದು ಗೊತ್ತಿರ್ಲಿಕ್ಕಪ್ಪ ಅಂತಂದ್ರೆ ನಮ್ಮ ಅಭಿಪ್ರಾಯನ ನಮ್ಮ ಮನಸ್ಸಿನಾಗ ಇಟ್ಕೊಂಡಾರ ಕುಂದಿರ್ಬೇಕು ಅನ್ನೋದು ನನ್ನ ಭಾವನೆ ನೋಡ್ರಿ. ಇದಕ್ಕೆ ನೀವೇನಂತೀರಿ ಕಮೆಂಟ್ ಮಾಡಿ ಹೇಳ್ರಿ. ಒಬ್ಬರು ಸಿಸ್ಟರ್ ಅವ್ರಿಗೆ ಕೇಳಿದ್ರು ನನಗೆ, ಸಿಸ್ಟರ್ ನಿಮ್ಮ PCOD ಪಿಲ್ಲು ಹುಟ್ಟಿದ ಮ್ಯಾಗ ಆಗೈತೋ ಏನೋ, ಪಿಲ್ಲು ಹುಟ್ಟೋಕಿನ ಮುಂಚೆಕಿನೇ ಆಗೈತನ ಅಂತೇಳಿ. ಆಲ್ಮೋಸ್ಟ್ ಆಲ್ ಈ ಸದ್ಯಕ್ಕೆ ದವಾಖಾನಿಗೆ ಹೋದ್ರೆ ಸುಮಾರು ಹೆಣ್ಮಕ್ಳು PCOD ಪ್ರಾಬ್ಲಮ್ ಇಟ್ಕೊಂಡೇ ಬಂದಿರುವಂಥವ್ರು. ಮತ್ತು ನನಗೆ ನೀವು ಕೇಳಿರೋದ್ರಿಂದ ನಾನು ಹೇಳಕತ್ತೀನಿ ಸಿಸ್ಟರ, ನೀವು ನನ್ನ PCOD ಪ್ರಾಬ್ಲಮ್ ಚಾಲುವಾಗಿದ್ದು ಸ್ನೇಹ ಹುಟ್ಟಿ ಒಂದು ವರ್ಷಿನೊಳಗನೆ PCOD ಪ್ರಾಬ್ಲಮ್ ಚಾಲುವಾಯಿತು. ಅದಕ್ಕೊಂದು ರೀಸನ್ ಏನಾಯ್ತಪ್ಪ ಅಂತಂದ್ರೆ ಇದು ಏನಂದ್ರೆ ನಂದು C-ಸೆಕ್ಷನ್ ಆಗಿರೋದ್ರಿಂದ ಇವಾಗ ಇಮಿಡಿಯೇಟ್ಲಿ ಮತ್ತು ಬೇರೆ ಮಗುಗೆ ಪ್ಲ್ಯಾನಿಂಗ್ ಮಾಡೋಕ್ಕೂ ಕೂಡ ಆಗಂಗಿಲ್ಲ. ಸೊ ಹಾಗಾಗಿ ಮತ್ತು ಕಾಪರ್ ಅನ್ನೋದನ್ನು ನಾನು ಒಂದು ವರ್ಷದ ಮಟ್ಟಿಗೆ ಯೂಸ್ ಮಾಡಿದ್ರೆ ಆಯ್ತು ಅಂತೇಳಿ ಅದು ಕಾಪರ್ ಯೂಸ್ ಮಾಡಿದೆ. ಅದು ನನಗೆ ಇನ್ಫೆಕ್ಷನ್ ಆಗಿಬಿಡ್ತು. ನನಗೆ ಗರ್ಭಕೋಶಕ್ಕೆ ಇನ್ಫೆಕ್ಷನ್ ಆಗಿ ನಾನು ಅವಾಗಿಂದನೇ ಒಂಚೂರು ಮೆತ್ತಗೆ ಹಾಕೋತ ಬಂದೆ ಅಂತ ಹೇಳ್ತೀನಿ. ಯಾಕಂದ್ರೆ ಸಣ್ಣ ಪುಟ್ಟ ಈಗ ನಾವು ಫುಲ್ ಗಟ್ಟಿಯಾಗಿರ್ತಿದ್ವಿ, ಹಳ್ಳಿ ಕಡೆ ಹುಟ್ಟಿ ಬೆಳೆದೋ ಮಕ್ಕಳು ಆಗಿರೋದ್ರಿಂದ ಎಲ್ಲ ಆಲ್ಮೋಸ್ಟ್ ಕೆಲಸಗಳನ್ನೆಲ್ಲ ಕೂಡ ನಾನು ವಜ್ಜಿನಾಗಿರ್ಬೋದು ಎಲ್ಲ ಕೆಲಸನಾಗಿರ್ಬೋದು ನಾನು ಮಾಡ್ತಿದ್ದೆ. ಆದ್ರೆ ಏನಾಗ್ಬಿಡ್ತಪ್ಪ ಅಂದ್ರೆ ಅದನ್ನು ಹಾಕ್ಸ್ಕೊಂಡು ಬಂದಾದ್ಮೇಲೆ ನನಗೆ ಸ್ವಲ್ಪ ಗರ್ಭಕೋಶ ಒಂದು ಸ್ವಲ್ಪ ಅಲ್ಪಾಯಿತು. ಅದರಿಂದ ವಜ್ಜಿ ಒಲು ಕೆಲಸ ಮಾಡತ್ನ್ಯಾಗ ಇಲ್ಲ ಏನಾದರೂ ಪಿಲ್ಲು ಜಾಸ್ತಿ ನಡೆದ್ರೆ ಮಾಡಿದ್ರೆ ನನಗೆ ಈ ಥರ ಬ್ಲೀಡಿಂಗ್ ಅನ್ನೋದು ಕೂಡ ಚಾಲೂ ಆಕತ್ತಿತ್ತು. ಹೆವಿ ಬ್ಲೀಡಿಂಗ್ ಆಯಿತು ಅಂತಂದ್ರೆ 15 ದಿನಗಟ್ಟಲೆ ಬ್ಲೀಡಿಂಗ್ ಆಗೋದು, ಆಗಿಲ್ಲ ಅಂತಂದ್ರೆ 4 ತಿಂಗಳು 5 ತಿಂಗಳು ಈ ಥರ ಮಂತ್ಲಿ ಪೀರಿಯಡ್ ಆಗದೇ ಇರೋದು, ಈ ಥರ ಎಲ್ಲ ಸಮಸ್ಯೆಗಳು ಚಾಲುವಾಯಿತು. ಅದಾದ್ಮೇಲೆ ನಾವು ಅದನ್ನು ಕ್ಯಾನ್ಸಲ್ ತೆಗಿಸ್ತಿದ್ವಿ. ನಾವು ಅದನ್ನು ಕಾಪರ್ಟಿ ಅನ್ನೋದನ್ನು ತೆಗಿಸಿದ್ವಿ. ಅದಾದ್ಮೇಲೆ ನನಗೆ ಅದು ಇನ್ಫೆಕ್ಷನ್ ಆಗಿರುವಂಥದ್ದು ನನಗದು ಕಮ್ಮಿನೇ ಆಗಲಿಲ್ಲ. ಅದು ನನಗೆ PCOD ಮ್ಯಾಗನೇ ಹಾಕಿತ್ತು. ಇದೇ ನಮ್ಗೆ ಮಂತ್ಲಿ ಪೀರಿಯಡ್ ಆಗದೆ ಇರುವಂಥದ್ದು, ಬಂದ್ರೆ ಭಾಳ ದಿನ ಹೋಗೋದು, ಬರ್ದೇ ಇರೋದು, ಇಲ್ಲ 1 ಡೇ ಆಗೋದು, ಇಲ್ಲ 1 ಡ್ರಾಪ್ ಆಗೋದು, ಈ ಥರ ಎಲ್ಲ ಅದೆಲ್ಲನೂ ಕೂಡ ಹಾಕ್ಕೊತಾನೆ ಇತ್ತು. ಸ್ನೇಹ 1 ವರ್ಷ ಮಗು ಇದ್ದಾಗಿಂದನೇ ಚಾಲುವಾಗೈತಿ ನಮ್ಮ ಪಿಲ್ಲು. ಅಂದರೆ ನಿಮ್ಗೆ ಒಂಚೂರು ಡೀಟೇಲಾಗಿ ಹೇಳ್ತೀನಿ, ಯಾಕಂದ್ರೆ ಎಲ್ಲರಿಗೂ ಕೂಡ ಈಗಿನ ಕಾಲದಾಗ PCOD ಅಂತಪ್ಪ ಅಂತಂದ್ರೆ ಅದು ಮೇನ್ ಹೊಡೆತ ಬೀಳುವಂಥದ್ದಂದ್ರೆ ಮಕ್ಕಳ ವಿಷಯದೊಳಗೆ. ಯಾಕಂದ್ರೆ PCOD ಇತ್ತಂದ್ರೆ ಮತ್ತು ನಮ್ಮ ಮಂತ್ಲಿ ಸರ್ಕಲ್ ಏನಂತ ಇರ್ತೈತೆ ನೋಡ್ರಿ, ಅದು ಕರೆಕ್ಟ್ ಅಂತಂದ್ರೆ ನಮ್ಗೆ ಮಕ್ಕಳ ಪ್ಲ್ಯಾನಿಂಗಿಗೆ ಅದು ಅನುಕೂಲ ಮಾಡಿಕೊಡ್ತದೆ. ಸೊ ಇಲ್ಲ ಅಂತಂದ್ರೆ ಒಂದಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಬಟ್ ನಾನು ಅದನ್ನು ಫೇಸ್ ಮಾಡಿ ಬಂದಿರೋದ್ರಿಂದ ನಿಮಗೊಂದು ಏನು ಹೇಳೋಕೆ ಇಷ್ಟಪಡ್ತೀನಪ್ಪ ಅಂದ್ರೆ, ಯಾಕಂದ್ರೆ ಈಗ ಪ್ರಾಕ್ಟಿಕಲ್ಲೇ ಬೇರೆ ಇರ್ತೈತಿ, ಥಿಯರಿನೇ ಬೇರೆ ಇರ್ತೈತಿ. ಈಗ ನನಗೆ ಒಂದು ಅನುಭವದ ಪ್ರಕಾರ PCOD ಇದ್ರೂ ಕೂಡ ಮಗು ಆಗ್ತದೆ. ಬಟ್ ನಾವು ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು. ಮತ್ತು ಯಾವುದಕ್ಕೂ ಕೂಡ ಮಂದಿ ತಲೆಗೆ ನಾವು ಮಂದಿ ಮಾತಿಗೆ ತಲೆ ಕೊಡಬಾರ್ದು, ತಲೆ ಕೆಡ್ಸೋಣಕ್ಕೆ ಹೋಗಬಾರ್ದು. ಆ ಥರ ಇದ್ವಪ್ಪ ಅಂತಂದ್ರೆ ಖಂಡಿತ ಮಗು ಆಗೋ ಚಾನ್ಸ್ ನಮ್ಗೆ ಭಾಳ ಇರ್ತೈತಿ. ಮೆಡಿಸನ್ನು ಕೂಡ ನಮ್ಗೆ ಆ ಮೆಡಿಸನ್ ಜೊತೆಗೆ ನಮ್ಮ ಮೆಂಟಾಲಿಟಿ ಮತ್ತು ನಮ್ಮ ಮನೆಯವ್ರ ಸಪೋರ್ಟ್ ಅದು ನಮ್ಗೆ ಭಾಳ ಬೇಕಾಗಿರ್ತೈತಿ. ನನಗೆ ಆಲ್ಮೋಸ್ಟ್ ಅಲ್ಲಿ ಯಾವುದೇ ರೀತಿಯಾದಂಥ ಫೈನಾನ್ಸಿಯಲ್ ಆಗಿರ್ಬೋದು, PCOD ನನಗೆ ಟ್ರೀಟ್ಮೆಂಟ್ ತೊಗೊಳಕ್ಕೆ ಫೈನಾನ್ಸಿಯಲ್ ಆಗಿರ್ಬೋದಾ, ಮೆಂಟಲ್ ಆಗಿರ್ಬೋದಾ, ನನ್ನ ಮನ್ಯಾಗ ಮಾಡುವಂಥ ಕೆಲಸಗಳದು ಫಿಸಿಕಲಿ ಆಗಿರ್ಬೋದು, ನನಗೆ ಯಾರ್ದು ಹೆಲ್ಪನ್ನು ಕೂಡ ಇರಲಿಲ್ಲ. ಎಲ್ಲನೂ ಕೂಡ ಸಮಸ್ಯೆಯಿಂದನೇ ನಾನು ಅದರೊಳಗಿಂದ ಪಾರಾಗಿ ಬಂದೀನಿ. ಬಟ್ ನಿಮಗೂ ಏನಾದರೂ PCOD ಸಮಸ್ಯೆ ಇತ್ತಪ್ಪ ಅಂತಂದ್ರೆ ತಲೆ ಕೆಡ್ಸೋದಕ್ಕೆ ಹೋಗಬೇಡ್ರಿ. ದಪ್ಪ ಇರ್ತಾರೋ ತೆಳಗಿರ್ತಾರೋ, ಅಂದ್ರೆ ದಪ್ಪ ಇದ್ರೆ ಮಕ್ಕಳಾಗಲ್ಲ ಅಂತ ಹೇಳ್ತಾರೆ. ಆದ್ರೆ ನಾನು ಹೇಳ್ತೀನಿ, ನೀವು ದಪ್ಪರ ಇರ್ರಿ ತೆಳಗರ ಇರಲಿ. ಮತ್ತು ಹಂಗಂದ್ರೆ ಆಲ್ಮೋಸ್ಟ್ ಮತ್ತು ತೆಳ್ಳಗಿರೋರು ಎಲ್ಲರಿಗೂ ಮಕ್ಕಳಾಗ್ತಾವ ಇಲ್ಲಲ್ರಿ. ಸೊ ಹಾಗಾಗಿ ನೀವು ಯಾರು ಕೂಡ ದಪ್ಪ ಅದೀನಪ್ಪ ನಂಗೆ ಮಗು ಆಗಂಗಿಲ್ಲ ಈ ಥರ ಎಲ್ಲ ತಲೆಗೆ ಇಟ್ಕೊಂಡ್ರಪ್ಪ ಅಂತಂದ್ರೆ ನಾವು ಪಾಸಿಟಿವ್ ಆಗಿನೇ ವಿಚಾರ ಮಾಡಿದ್ರೆ ಅದು ಪಾಸಿಟಿವ್ನೇ ಆಗ್ತದೆ. ಇಲ್ಲ ಅವ್ರು ಅಂದರು ಇವ್ರು ಅಂದ್ರೆ ಅಂತ ನೆಗೆಟಿವ್ ಥರ ವಿಚಾರ ಮಾಡೋಕೆ ಹೋದ್ರೆ ಅದು ನಮ್ಮ ಪಾಸಿಟಿವಿಟಿದ ಮೇಲೇ ಅದು ಹೊಡೆತ ಬಿದ್ದದು ನೆಗೆಟಿವಿಟಿ ಟರ್ನ್ ಆಗೋ ಚಾನ್ಸ್ ಭಾಳ ಇರ್ತೈತಿ. ನಾವೇನು ಪದೇ ಅದು ಆಗುತ್ತಾ ಅಂತೇಳಿ ನಾವು ಪದೇ ಅದ್ರ ಕಡೆನೇ ಲಕ್ಷ್ಯ ಹಾಕಿದಪ್ಪ ಅಂತಂದ್ರೆ ಖಂಡಿತ ನಮ್ಗೆ ಒಳ್ಳೇದಾಗೇ ಆಗ್ತದ್ರಿ. ಸೊ PCOD ನನಗೆ ಪಿಲ್ಲು ಹುಟ್ಟಿದ ಮ್ಯಾಗೂನಲ್ಲ, ಪಿಲ್ಲು ಹುಟ್ಟೋಕ್ಕಿಂತ ಮುಂಚೆಕಿನಲ್ಲ, ನನ್ನ ಮಗಳು ನಮ್ಮ ಸ್ನೇಹ ಹುಟ್ಟಿದ 1 ವರ್ಷದೊಳಗೇ ಚಾಲುವಾಗಿದ್ದು ಇಲ್ಲಿವರೆಗೂ ಕೂಡ ಅದು ಕಂಟಿನ್ಯೂ ಆಗಿನೇ ಐತಿ. ಬಟ್ ಮಧ್ಯದೊಳಗೆ ಸ್ವಲ್ಪ ಏರುಪೇರು ಆಗ್ತದೆ, ಕಮ್ಮಿ ಆಗ್ತದೆ, ಮತ್ತು ಹೆಚ್ಚಾಗ್ತದೆ. ಇವಾಗಲೂ ಈಗ ಪ್ರೆಸೆಂಟು ಕೂಡ ನಂಗೆ PCOD ಓವರಿನ್ ಸಿಸ್ಟ ಐತಿ. ಸೊ
ಸೊ ಫಸ್ಟ್ ಒನ್ ಸೆಕೆಂಡ್ ಒನ್ ನಮ್ಗೆ ಭಾಳ ಯಾಕೋ ಅದು ಗೊತ್ತಿಲ್ಲ, ನನಗೆ ಭಾಳ ಅಂದ್ರೆ ಭಾಳ ನೋವು ಅದೆಲ್ಲನೂ ಕೂಡ ಇತ್ತು. ಬಟ್ ಆವಾಗ ಕಂಪೇರ್ ಮಾಡಿದ್ರೆ ಇವಾಗ ಅಷ್ಟೊಂದೇನಿಲ್ಲ. ಆದ್ರೆ ನಮ್ಮ ಮನೆ ಕೆಲಸಗಳನ್ನ ನಾವೇ ಮಾಡ್ಕೋಬೇಕು, ಸಣ್ಣದಿರಲಿ ದೊಡ್ಡದಿರಲಿ. ಸೊ ಸ್ವಲ್ಪ ನಾನು ನೋಡಿಕೊಂಡು ನನ್ನ ಹೆಲ್ತ್ ನೋಡಿಕೊಂಡು ಮಾಡಿ ನಾನು ಕೆಲಸಗಳನ್ನ ಮಾಡ್ಕೋತೀನಿ. ಇಲ್ಲ ಅಂದ್ರೆ ನನಗೆ ಭಾಳ ಇದಾಗ್ತದ್ರಿ. ಸೊ ಹಾಗಾಗಿ ನಿಮ್ಗೆ ಆನ್ಸರ್ ಸಿಕ್ತಂತಕ್ಕೆ ಅನ್ಕೊತೀನಿ. ಯಾರು ಕೂಡ ಮತ್ತು ಏನೋ ಅನ್ಕೊಳೋದಕ್ಕೆ ಹೋಗ್ಬೇಡ್ರಿ. ಬ್ಲಾಗ್ಳೊಳಗೆ ಎಲ್ಲ ಈ ಥರ ಫಿಲಿಮ್ ಜೊತೆಗೆ ಸ್ವಲ್ಪ ಚೇಷ್ಟೆ ತುಂಟಾಟ ಅವ್ನಿಗೆ ಬೈಯೋದು ಮಾಡೋದು ಎಲ್ಲ ಹಾಕಿದ್ದೀನಿ. ಯಾಕಂದ್ರೆ ನೋಡೋರಿಗೆ ಬೇರೆಯೇ ನಾವು ತೋರಿಸಿರ್ತೀವಿ. ಯಾಕಂದ್ರೆ ನಮ್ಮದು ನಾವು ಇಲ್ಲಿ ಏನು ಹಾಕೋದಂತೆ ಹಾಕಿರಂಗಿಲ್ಲ. ಬಟ್ ಈಸಿಯಾಗಿಯೇ ಕಾಣಿಸ್ತಿರ್ತೈತಿ. ಅಷ್ಟು ಈಸಿ ಇರೋಂಗಿಲ್ಲ. ಮನ್ಯಾಗ ಮಕ್ಕಳು ಕರ್ಕೊಂಡು ಮನೆಗೆ ನಮ್ಮ ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ನಾವು ಕುಟುಂಬದೊಳಗೇ ಬಂದಿರೋರು. ಇವಾಗ ನಮ್ಮ ಜೀವನ ಅಂತ ಕೇಸ್ ಬಂದಾಗ ನಾವು ನಮ್ಮ ಪಾಡಿಗೆ ನಾವು ಅದೀವಿ. ಅಂದರೂ ನಮ್ಮವರು ತಮ್ಮವ್ರು ಅನ್ನೋರು ನಮ್ಮ ಮನೆಗೆ ಬರ್ತಿರ್ತಾರೆ. ಒಬ್ಬೊಬ್ಬರಿಗೆ ವಿಡಿಯೋ ತೊಗೊತೀನಿ, ಒಬ್ಬೊಬ್ಬರಿಗೆ ಏನೋ ಒಂದು ಅಕಸ್ಮಾತಾಗಿ ಬಂದಿರ್ತಾರೆ, ಏನೋ ಒಂದು ಫ್ಯಾಮಿಲಿ ಮ್ಯಾಟ್ರ್ ಇರ್ತಾವೆ. ಸೊ ಹಾಗಾಗಿ ನಾನು ಅವ್ರ ಪ್ರೈವೇಸಿಗೆ ಅಡ್ಡಿ ಪಡಿಸೋದಕ್ಕೆ ಇಷ್ಟಪಡೋಂಗಿಲ್ಲ. ಮನೆಗೆ ಬರ್ತಾರೆ, ಸಡನ್ನಾಗಿ ಬರ್ತಾರೆ, ನಂದೇನು ಕೈಯಾಗ ಕೆಲಸ ಇರ್ತೈತಿ ಬರ್ತಾರೆ. ಸೊ ನಮ್ಮವ್ರು ಅಂತೇಳಿ ನಮ್ಮ ಮನೆಗೆ ಬಂದಿರ್ತಾರಪ್ಪ ಅಂತಂದ್ರೆ ನಾವು ಅವ್ರಿಗೂ ಟೈಮನ್ನು ಕೊಡಬೇಕಾಗ್ತದೆ. ಅವ್ರನ್ನ ನೋಡಿಕೊಂಡು ಯಜಮಾನರು ಕೂಡ ನೋಡಿಕೊಂಡು ನಮ್ಮದೇ ಆದ ಒಂದಷ್ಟು ಸಮಸ್ಯೆಗಳು ಇರ್ತಾವೆ, ಅದನ್ನೆಲ್ಲ ಎದುರಿಸ್ಕೊಂಡು ಫೇಸ್ ಮಾಡಿಕೊಂಡು ಏನೋ ಒಂದು ಮಾಡ್ಕೊತ ಹೋಗ್ತಿರ್ತೀವಿ. ಆಯಿತು ಅಂತಂದ್ರೆ ಸಪೋರ್ಟ್ ಕೊಡಬೇಕು, ಆಗಿಲ್ಲಪ್ಪ ಅಂತಂದ್ರೆ ಸುಮ್ಮ ಅವ್ರ ಪಾಡಿಗೆ ಅವ್ರು ಇದ್ದು ಬಿಡಬೇಕು. ಅದನ್ನು ಬಿಟ್ಟು ಕೆಲವರು ಇನ್ನೇನೇನೋ ಮಾಡೋಕ್ಕೆ ಹೋಗ್ತಿರ್ತಾರೆ. ಅದರಿಂದ ನಮಗೆ ಹೊಡೆತ ಬೀಳ್ತದೆ. ನಮ್ಮ ಜೀವನದ ಮ್ಯಾಗ ಆಗಿರ್ಬೋದು, ನಮ್ಮ ಮೆಂಟಾಲಿಟಿ ಮ್ಯಾಗ ಆಗಿರ್ಬೋದು, ಪ್ರತಿಯೊಂದರೊಳಗೂ ಕೂಡ ಹೊಡೆತ ಬೀಳುವಂಥದ್ದು ನಮಗೆ ಆಗ್ತದೆ. ಅದರದ್ದು ಒಂದು ಅನುಭವ ನನಗೈತಿ, ಇವಾಗಲೂ ಆಗ್ತೈತಿ. ಯಾವಾಗಿಂದನೂ ಕೂಡ ಸಣ್ಣ ಪುಟ್ಟದ್ರೊಳಗೆ ನನಗದು ಅದನ್ನು ಸಹಿಸ್ಕೊತಾನೆ ಬಂದಿದ್ದೀನಿ ನಾನು. ಆದರೆ ಇವಾಗ ನಾನು ಒಂಚೂರು ಗಟ್ಟಿಯಾಗಿನ ಅಂತ ಹೇಳ್ತೀನಿ. ನಮ್ಮ ಲೈಫಿಗೋಸ್ಕರ ನಾನು ಗಟ್ಟಿಯಾಗಿನೇ ಹೊರತು ಇನ್ಯಾರಿಗೋಸ್ಕರನೂ ಕೂಡ ನಾನು ಗಟ್ಟಿ ಆಗಿಲ್ಲ. ಯಾಕಂದ್ರೆ ನಾನು ಗಟ್ಟಿ ಇದ್ನಪ್ಪ ಅಂತಂದ್ರೆ ನನ್ನ ಮನ್ಯಾಗ ನನ್ನ ಮನೆ ನಡಿತೈತಿ. ನಾನು ಒಂದಿನ ಸುಸ್ತಾಗಿ ಮುಕ್ಕೊಂಡ್ನಪ್ಪ ಅಂತಂದ್ರೆ ನನ್ನ ಮನೆಯೂ ಕೂಡ ನಡೆಯಂಗಿಲ್ಲ, ನನ್ನ ಮಕ್ಳಿಗೂ ಕೂಡ ಯಾರು ಬಂದು ಒಂದು ಒಪ್ಪತ್ತಿಂದ ಊಟನೂ ಕೂಡ ಮಾಡಿಕೊಟ್ಟು ಹೋಗೋಂಗಿಲ್ಲ. ಸೊ ಅದಕ್ಕಾಗಿ ನೀವು ಕೂಡ ಅಷ್ಟೇ ರೀ ಫ್ರೆಂಡ್ಸ. ಯಾರೋ ಅಂತಿರ್ತಾರೆ ಮಾಡ್ತಿರ್ತಾರೆ ಅಂತೇಳಿ ತಲೆ ಕೆಡ್ಸ್ಕೊಂಡಿರ್ತೀರಿ. ಎಷ್ಟು ಗಟ್ಟಿ ಇರ್ತೀವಿ ಅಂದ್ರೂ ಕೂಡ ಒಂದು ಟೈಮ್ನೊಳಗೆ ನಮ್ಗೆ ಒಂದು ಏನಂತೀರಿ, ನಾವು ಯಾರನ್ನ ಬಲ ಅಂತ ಅಂದ್ಕೊಂಡಿರ್ತೀವೋ ಇಲ್ಲ ಯಾರು ನಮ್ಮವ್ರು ಅಂತ ಅಂದ್ಕೊಂಡಿರ್ತೀವೋ ಅವರಿಂದ ಏನಾದರೂ ಒಂದು ಹೊಡೆತ ಬೀಳ್ತೈತಿ, ಅವರಿಂದ ಏನಾದರೂ ಒಂದು ನೋವು ಆಗ್ತೈತಪ್ಪ ಅಂತಂದ್ರೆ ನಾವು ಎಷ್ಟು ಸ್ಟ್ರಾಂಗ್ ಇದ್ದೀವಿ ಅಂತಂದ್ರೂ ಒಂದೊಂದು ಸರಿಗೆ ಅದು ನಾವೇ ವೀಕ್ ಆಗಿಬಿಡ್ತೀವಿ. ಇವಾಗ ಕುತ್ಕೊಂಡು ನಿಮ್ಗೆ ನಾನು ಹೇಳಕತ್ತೀನಿ ಫ್ರೆಂಡ್ಸ, ಗಟ್ಟಿರಿ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೈತಿ. ಯಾಕಂದ್ರೆ ಅದನ್ನು ನಾನು ಅನುಭವಿಸಿ ಆ ಟೈಮ್ದೊಳಗೆ ಅದನ್ನೆಲ್ಲನೂ ಕೂಡ ನಾನು ಫೇಸ್ ಮಾಡಿ ಬಂದಿರುವಂಥ ರೀತಿಗಳು ಏನಿದೆ ನೋಡ್ರಿ. ಸಣ್ಣದಿರಲಿ ದೊಡ್ಡದಿರಲಿ ಪ್ರತಿಯೊಂದು ಮಗು ವಿಷಯದಾಗೂ ಕೂಡ ಅಷ್ಟೇ, ನನ್ನ ಪರ್ಸ್ನಲ್ ಲೈಫ್ ವಿಷಯದಾಗೂ ಕೂಡ ಅಷ್ಟೇ, ಎಲ್ಲದ್ರೊಳಗೂ ಕೂಡ ಅಷ್ಟೇ. ಆ ಟೈಮ್ದೊಳಗೂ ನಾನು ಭಾಳ ತಲೆ ಕೆಡಿಸ್ಕೊಂಡಿದ್ದೆ. ಬಟ್ ಇವಾಗ ಅದೇ ಮನಸ್ಥಿತಿ ಸದ್ಯಕ್ಕಿಲ್ಲ. ಇವಾಗ ಸ್ವಲ್ಪ ಕೂಲಾಗಿ ತೊಗೊತೀನಿ. ಎಷ್ಟೇ ಕೂಲಾಗಿ ತೊಗೋತೀನಿ ಅಂದ್ರೂ ಒಮ್ಮೊಮ್ಮೆ ಅದು ತಲೆಯಾಗ ಕೊರೆಕತ್ತಪ್ಪ, ಯಾರಾದರೂ ಏನಾದರೂ ಅಂದರು ಮಾಡಿದ್ರು ಈ ಥರ ನಮ್ಮ ಕಿವಿ ಬೀಳ್ತಾವಪ್ಪ, ನಮ್ಮವರೇ ಹಿಂಗೆ ವಿಚಾರ ಮಾಡ್ತಾರಲ್ಲ, ನಮ್ಮವರೇ ಇಂಥದ್ದು ಮನಸ್ಥಿತಿ ಇಟ್ಕೊಂಡು ಅದರಲ್ಲಪ್ಪ ಅನ್ನಂಗೆ ಅನ್ನಿಸ್ತೈತಿ. ಯಾರಿಗೆ ಯಾಕಾಗಲ್ಲ, ನನಗಿರಲಿ ನಿಮಗಿರಲಿ ಅದು ಅನ್ನಿಸ್ತೈತಿ. ಬಟ್ ಆ ಟೈಮಿಗೆ ಆ ಥರ ಅಂದ್ಕೊಳ್ಬೇಕು. ಮತ್ತೊಂದು ಟೈಮಿಗೆ ಮತ್ತೊಂದು ಮನೆ ಕೆಲಸ, ಮತ್ತೊಂದು ವಿಚಾರ, ಮತ್ತೊಂದು ನಮ್ಮ ಜೀವನದ ಪಯಣದ ಮತ್ತೊಂದು ಹೊಸ ಖುಷಿಯೊಂದಿಗೆ ನಾವು ಮುಂದೆ ಹೋಗ್ತಿರ್ಬೇಕಷ್ಟೇ. ನಾನು ಭಾಳ ದೊಡ್ಡಕ್ಕೂ ಅಲ್ರಿ, ಭಾಳ ತಿಳುವಳಕ್ಕೂ ಇದ್ದಕ್ಕೂ ಅಂತಲ್ಲ. ಆದ್ರೆ ನನಗೆ ಅನುಭವದ ಮಾತುಗಳನ್ನ ಹೇಳೋಕೆ ಸಣ್ಣವ್ರು ಇರಲಕ್ಕ ದೊಡ್ಡವ್ರು ಇರಲಕ್ಕ ಯಾವುದೂ ಕೂಡ ಅದು ಮ್ಯಾಟರ್ ಆಗಲ್ಲ ಅಂತಕ್ಕೆ ನನ್ನ ಅಭಿಪ್ರಾಯ. ಇದಕ್ಕೆ ನೀವೇನು ಹೇಳ್ತೀರಿ ಕಮೆಂಟ್ ಮಾಡಿರಿ. ಖಂಡಿತವಾಗಲೂ ಕೂಡ ಯಾರೇ PCOD ಸಮಸ್ಯೆ ಇದು ಇಟ್ಕೊಂಡಿರೋರಾಗಿರ್ಬೋದು, ಮೇನ್ ಒಂದೇ ತಲೆಯಾಗಿ ಇಟ್ಕೋರಿ. ಸೊ ಮಕ್ಳು ಆಗಂಗಿಲ್ಲ ಅನ್ನೋದು ತೆಗೆದು ಬಿಡ್ರಿ. PCOD ಇದ್ರೂ ಕೂಡ ಮಕ್ಳು ಆಗ್ತಾವ. ನನ್ನ ಪಿಲ್ಲು ಅವ ನನಗೆ ಗಾಡ್ ಗಿಫ್ಟ್ ಇದ್ದಂಗೆ ರೀ ನಮ್ಮ ಪಿಲ್ಲು. ಯಾಕಂದ್ರೆ PCOD 2-3 ಸರಿ ನನಗೆ ಆಗಿರೋದ್ರಿಂದ ಅದು ಪಿಲ್ಲುಗೆ ನಾನು ಪ್ರೆಗ್ನೆಂಟ್ ಆಗಿದ್ದೆ. PCOD ಇತ್ತು, ಅವಾಗ ಓರಿನ್ ಸಿಸ್ಟೂ ಕೂಡ ಇತ್ತು. ಆ ಓರಿನ್ ಸಿಸ್ಟ್ ಇದ್ದರೂ ಕೂಡ ನನಗೆ ಪಿಲ್ಲುನ ನಾನು ಗರ್ಭಿಣಿ ಆಗಿದ್ದೆ. ಬಟ್ ಅದೆಲ್ಲ ಸಿಂಟಮ್ಸ್ ಅದೆಲ್ಲನೂ ಕೂಡ ನೋಡಿದ್ರೆ ನಂಗೆ PCODನೇ ಇತ್ತು. ಯಾಕಪ್ಪ ಅಂತಂದ್ರೆ ಪಿಲ್ಲುಗೆ ನಾನು ಆಲ್ರೆಡಿ ಪೀರಿಯಡ್ ಸರಿಯಾಗಿ ಆಗ್ತಿರ್ಲಿಲ್ಲಲ್ಲ. ಅಂಥ ಟೈಮ್ದೊಳಗೆ ಪದೇ ನನಗದು ಮಾಮೂಲಿ ಆಗಿಬಿಟ್ಟಿತ್ತು. ಪೀರಿಯಡ್ ಮಿಸ್ ಆಗಿ ಮಂತ್ಲಿ ಪೀರಿಯಡ್ ಮಿಸ್ ಆಗೋದು ನನಗೆ ಮಾಮೂಲಿ ಆಗಿಬಿಟ್ಟಿತ್ತು. ಅವಾಗೆಲ್ಲ ನಾನು ಕಿಟ್ ತಂದು ಚೆಕ್ ಮಾಡ್ತಿದ್ದೆ. ಒಂದೊಂದು ಸರಿ ಕಿಟ್ಟನ್ನು ಕೂಡ ನಂಬೋದಕ್ಕೆ ಆಗಂಗಿಲ್ಲ ರೀ. ಅದ್ರಾಗ ನಮ್ಗೆ ಪಾಸಿಟಿವ್ ತೋರಿಸೋದೇ ಇಲ್ಲ, ನೆಗೆಟಿವ್ ತೋರಿಸ್ಬಿಡ್ತೈತಿ. ಸೊ ನಾನು ಕೂಡ ನನಗೆ 2 ತಿಂಗಳು ಆದಮೇಲೆ ನನಗದು
ಕಿಟ್ಟನ್ನು ತಂದು ಚೆಕ್ ಮಾಡಿದೆ, ನೆಗೆಟಿವೇ ತೋರಿಸಿತ್ತದು, ಪಾಸಿಟಿವ್ ತೋರಿಸ್ಲೇ ಇಲ್ಲ. ಮತ್ತು 2 ಸರಿ ಮತ್ತೊಂದು 4 ದಿನ ಬಿಟ್ಟು ಚೆಕ್ ಮಾಡಿದೆ, ಅವಾಗೂ ಕೂಡ ನೆಗೆಟಿವ್ನೇ ತೋರಿಸಿತ್ತು. ಇದೇನು ಹಿಂಗೆ ಒಂದು ಕಿಟ್ ಸರಿ ಇಲ್ಲಪ್ಪ ಅಂತಂದ್ರೆ ಇನ್ನೊಂದು ಕಿಟ್ ಆದರೂ ಕರೆಕ್ಟಾಗಿ ಬಂದಿರ್ಬೋದಲ್ಲ, ಅದೇನೋ ಗೊತ್ತಿಲ್ಲ, ನಂಗೆ ನೆಗೆಟಿವ್ನೇ ತೋರಿಸಿತ್ತು 2 ಸರಿ. ನಾನು ಅದೇ ಬೆಳಗ್ಗೆನೋ ಸಂಜೆಗೇನೋ ಇವಾಗಷ್ಟು ತಲೆಗಿಲ್ಲ, ಚೆಕ್ ಮಾಡಿದ ತಕ್ಷಣ ದವಾಖಾನಿಗೆ ಹೋಗಿದ್ದೆ. ಅವ್ರನ್ನ ಕೇಳಿದೆ ನಾನು, ಈ ಥರ ನಾನು ಮನೆಗೆ ಚೆಕ್ ಮಾಡೀನಿ ನೆಗೆಟಿವ್ನೇ ಬಂದ ಅಂತೇಳಿ. ಆ ಡಾಕ್ಟ್ರನ್ನು ಕೂಡ ಅದ್ರ ಮೇಗೇ ಅವರು ಭರವಸೆ ಇಟ್ಟರು. ಅಂದ್ರೆ ಅವರು ದವಾಖಾನಿಗೆ ಹೋದ್ಮ್ಯಾಗ ಅವ್ರ ಪ್ರೊಸೀಜರ್ ಏನಿರುತ್ತೆ ಅವ್ರು ಮಾಡಲಿಲ್ಲ, ನಮ್ಮ ಮೇಲೆ ಭರವಸೆ ಇಟ್ಟರು. ಇಲ್ಲ ನೀವು ಚೆಕ್ ಮಾಡಿಲ್ಲ ಅಂದ್ರೆ ಮತ್ತು ನೆಗೆಟಿವ್ ಇರ್ಬೋದು ಅಂತೇಳಿ. ಮತ್ತು ನೆಕ್ಸ್ಟ್ ಡೇ ಅವರು ನೋಡೋಣ ಸ್ಕೋಪಿ ಮಾಡಿ ಚೆಕ್ ಮಾಡೋಣ ಗರ್ಭಕೋಶದೊಳಗೆ. ಸ್ಕೋಪಿ ಅಂತಂದ್ರೆ 3-2 ಹೋಲ್ ಹಾಕ್ತಾರಂತ್ರಿ. ಆ ಥರ ಚೆಕ್ ಮಾಡಿಸಿ ಒಳಗಡೆ ಒಂದು ದುರ್ಬೀನ್ ಹಾಕಿ, ಅಂದರೆ ಒಳಗಡೆ ಒಂದು ಮಷಿನ್ ಹಾಕಿ ಏನು ಪ್ರಾಬ್ಲಮ್ ಅಂತ ಹೇಳ್ಕೇಸಿ ಅವರು ಚೆಕ್ ಮಾಡ್ತೀನಿ ಅಂತ ಹೇಳಿದ್ರು. ಯಾಕಂದ್ರೆ ನಾನು ಆಲ್ರೆಡಿ 2 ಸರಿ 3 ಸರಿ ಅಡ್ಮಿಟ್ ಆಗಿದ್ದೆ. ಅಷ್ಟೊಂದು ನೋವು, ಅಷ್ಟೊಂದು ಪೇನ್ ಆಗ್ತಿತ್ತು ನನಗೆ. PCOD ಓರಿನ ಸಿಸ್ಟಿಂದ ಗಂಟಾಗಿತ್ತು ನನಗೆ, ಎಡಗಡೆ ಸೈಡ್ ಗಂಟ. ಅದು ನೀರಿನ ಗುಳ್ಳೆ ಥರ ಅಂತಾರೆ, ಅದು 5 ಸೆಂಟಿಮೀಟರೂ ಎಷ್ಟೇ ಐತ್ರಿ ನನಗದು. ಆ ಥರ ಆದ್ಮ್ಯಾಗ, ಯಾಕಂದ್ರೆ ನಾನು ರೆಗ್ಯುಲರ್ ಕಸ್ಟಮರ್ ಥರ ಆಗ್ಬಿಟ್ಟಿದ್ದೆ, ನಾನು ರೆಗ್ಯುಲರ್ ಪೇಷಂಟ್ ಆಗಿಬಿಟ್ಟಿದ್ದೆ ಡಾಕ್ಟ್ರಿಗೆ. ಹಗಲಿಂದ ಆಗಲಿ ರಾತ್ರಿ ಅಂದ್ರೆ ರಾತ್ರಿನೂ ಓಡ್ತಿದ್ವಿ ನಾವು, ಅಷ್ಟೆಲ್ಲ ಪೇನ್ ಆಗಿರೋದ್ರಿಂದ. ಅವಾಗ ನಮ್ಗೆ ಫೈನಾನ್ಷಿಯಲಿನ ಕೂಡ ನಾವು ಅವಾಗೂ ಅಷ್ಟೊಂದೇನು ಫಿಟ್ ಇರಲಿಲ್ಲ, ಬಟ್ ಅಂದರೂ ಕೂಡ ಸ್ವಂತ ಮನೆ ಅನ್ನೋದಿತ್ತು ಅವಾಗ. ಸೊ ಹಾಗಾಗಿ ಹೆಂಗೋ ನಮ್ಗೊಂಚೂರು ಆ ಕಡೆ ಈ ಕಡೆ ಎಲ್ಲ ಮ್ಯಾನೇಜನು ಕೂಡ ಆಯಿತು. ಸೊ ಆಮೇಲೆ ಏನೈತಿ, ಒಮ್ಮೆ ನಾವು ಮತ್ತೊಂದು ಸರಿ ಸ್ಕ್ಯಾನಿಂಗ್ ಮಾಡಿದ್ರಲ್ಲಿ, ಅದು ಆಪ್ರೇಷನ್ ಮಾಡೋಕ್ಕಿಂತ ಮುಂಚೆಗೆ ಆಪ್ರೇಷನ್ ಥಿಯೇಟರ್ಗೆ ಹೋಗಿ ಸ್ಕೋಪಿ ಮಾಡಿಸ್ಬೇಕಂತೇಳಿ ಆಪ್ರೇಷನ್ ಥಿಯೇಟರ್ಗೆ ಹೋಗಿ ಬಟ್ಟೆ ಗಿಟ್ಟೆ ಎಲ್ಲನೂ ಕೂಡ ಕೊಟ್ಟಿದ್ರು. ಮತ್ತು ಇನ್ನೊಬ್ರು ಡಾಕ್ಟರ್ ಬಂದರು. ಆಮೇಲೆ ಅದು ಬೆನ್ನಾಗ ಇಂಜೆಕ್ಷನ್ ಮಾಡೋಕ್ಕೆ ಬರ್ತಾರೆ ನೋಡ್ರಿ, ಅವ್ರು ಬಂದ್ಮ್ಯಾಗ ಇಲ್ಲ ಒಂದೊಂದು ಸರಿ ಸ್ಕ್ಯಾನಿಂಗ್ ಮಾಡಮ್ಮಂತ ಅಂದಾದ್ಮ್ಯಾಗ ನನಗೆ ಬ್ಲಡ್ ರಿಪೋರ್ಟು ತೊಗೊಂಡಿದ್ರು, ಇನ್ನೂ ರಿಪೋರ್ಟ್ ಬಂದಿರಲಿಲ್ಲ. ಬ್ಲಡ್ ತೊಗೊಂಡಿದ್ರು, ರಿಪೋರ್ಟ್ ಬಂದಿರಲಿಲ್ಲ. ಆಪ್ರೇಷನ್ ಮಾಡತ್ನಾಗ ಅದು ಪಾಯಿಂಟ್ ಏನೋ ಚೆಕ್ ಮಾಡ್ತಾರೆ ನೋಡ್ರಿ, ನಮ್ದು ಎಷ್ಟೈತೆ HB ಅಂತೇಳಿ, ಅದು ಇನ್ನೂ ಕೂಡ ಬಂದಿರಲಿಲ್ಲ ರಿಪೋರ್ಟ. ಆಮೇಲೆ ಸ್ಕ್ಯಾನಿಂಗ್ ಮಾಡಿ ನೋಡಿದಾಗ ದೊಡ್ಡ ಸ್ಕ್ಯಾನಿಂಗ್ ರೀ ಅದು. ಆವಾಗ ಪಾಪು ಐತೆ ಅನ್ನೋದು ಗೊತ್ತಾಯಿತು ಇವಾರಿ. ಇಷ್ಟೆಲ್ಲ ಅಲ್ಲ ಪವಾಡ ಪುರುಷ. ನೀನೇ ಪಾಪು ಇದ್ದಿ. ಸೊ ಒಂದೊಂದು ಸರಿನೂ ಕೂಡ ನಮ್ಗೆ ಸೈನ್ಸ್ಗೂ ಕೂಡ ಚಾಲೆಂಜಿಂಗ್ ಆಗಿ ನಮ್ಮ ಲೈಫ್ನೆಲ್ಲ ನಡೀತಿರ್ತಾವೆ. ಏನೋ ಅಂದ್ಕೊಂಡು ಅಕಸ್ಮಾತಾಗಿ ಸ್ಕ್ಯಾನಿಂಗ್ ಮಾಡ್ದೇನೆ ಡೈರೆಕ್ಟಾಗಿ ಸ್ಕೋಪಿ ಮಾಡಿದ್ರಪ್ಪ ಅಂತಂದ್ರೆ ಅದು ಮುಂದೆ ಏನಿತ್ತೋ ಗೊತ್ತಾಗಲಿಲ್ಲ ಫ್ರೆಂಡ್ಸ್. ಅದು ದೇವ್ರ ಇಚ್ಛೆ, ನಾವು ಮಾಡಿರೋಂಥ ಕರ್ಮ ನಮ್ಮ ಕೈ ಹಿಡಿತಂತ ಹೇಳೋಕೆ ಇಷ್ಟಪಡ್ತೀನಿ. ಮಂದಿ ನಮಗೇನೋ ಅಂತಾರೆ ಮಾಡ್ತಾರಪ್ಪ ಅಂತೇಳಿ ನೋವು ನಮ್ಗೆ ಆಗ್ತದೆ, ಬಟ್ ಅಂದವ್ರಿಗೆ ನಮ್ಮ ನೋವಿನ ಶಾಪ ಯಾವತ್ತೂ ಕೂಡ ತಟ್ಟದೇನೆ ಬಿಡೋಂಗಿಲ್ಲ. ನಾವು ಒಳ್ಳೆ ವಿಚಾರ ಮಾಡಿದ್ರೆ ನಮಗಂತೂ ಒಳ್ಳೇದಾಗೇ ಆಗ್ತೈತ್ರಿ. ಸೊ ಸ್ವಲ್ಪ ಕಷ್ಟ ಆಗ್ಬೋದು, ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗೋ ಥರ ನಮ್ಗೆ ಏನಾದರೂ ಒಂದು ಜೀವನದೊಳಗೆ ಒಳ್ಳೇದು ನಡೀತಾವೆ. ನಾನು ಪೂಜೆ ಮಾಡೋವಂಥ ರಾಯರಾಗಿರ್ಬೋದ, ನಮ್ಮ ಮನೆ ದೇವರು ಸಿದ್ದರಾಮ ಆಗಿರ್ಬೋದ, ನಾನು ಹುಟ್ಟಿ ಬೆಳೆದಂಥ ನನ್ನ ತವ್ರ ಮನೆ ದೇವರು ಶರಣವೀರೇಶ್ವರ ಆಗಿರ್ಬೋದ, ನನ್ನ ಎಲ್ಲ ಒಂದು ಯೂಟ್ಯೂಬ್ ಫ್ಯಾಮಿಲಿ ದೇವ್ರು ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಮಿಂದ ನಾನು ಅಂತೂ ತನ್ನ ಉಣ್ಣಾಕತ್ತೀನಿ, ನಿಮ್ಮಿಂದ ನನಗೆ ಭಾಳ ಹೆಲ್ಪ್ ಆಗೈತಿ. ಸೊ ಹಾಗಾಗಿ ಏನು ಮಾತಾಡಕತ್ತೀನಿ ಅಂದ್ರೆ ಭಾಳ ಇನ್ನೂ ಇಳ್ಕೊಬೇಕಂತ ಅನ್ನಿಸ್ತೈತಿ. ಬಟ್ ಅದನ್ನು ಮಾತಿನ ಮುಖಾಂತರ ಯಾವ ಥರ ನಿಮ್ಗೆ ಹೇಳ್ಬೇಕಂತ ನನಗೊಮ್ಮೆ ಗೊತ್ತಾಗಂಗಿಲ್ಲ. ಅಂದ್ರೂ ಇಷ್ಟೊತ್ತನ ಈ ವಿಡಿಯೋ ನೋಡಿ ಯಾರೆಲ್ಲ ಸಪೋರ್ಟ್ ಮಾಡಿದ್ರಲ್ಲ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನಿಮ್ಮ ಇದೇ ಥರ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಕೂಡ ಇರಲಿ ಅಂತ ಹೇಳ್ತಾ, ಇನ್ನೂ ಕೆಲಸಗಳು ಬಾಕಿ ಅದಾವ್ರಿ ಫ್ರೆಂಡ್ಸ. ಒಂಚೂರು ಇವಾಗ ನಿದ್ದೆ ಕಣ್ಣು ಎಳಕತ್ತೈತಿ, ಮಸ್ತಾಗಿ ಎಣ್ಣೆ ಮಾಲಿಶ್ ಮಾಡ್ಕೊಂಡು ಬಿಸಿ ಬಿಸಿ ನೀರು ಹಾಕ್ಕೊಂಡಿನಲ್ಲ, ಒಂಚೂರು ನಿದ್ದೆ ಮಾಡಿ ಎದ್ದು ಉಳಿದ ಕೆಲಸನ ನಾನೀಗ ಸ್ಟಾರ್ಟ್ ಮಾಡ್ಕೋತೀನಿ. ವಿಡಿಯೋ ಫುಲ್ ಲೆಂತಿ ಆಗಿರೋದ್ರಿಂದ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ದೊಂದಿಗೆ. ಇಲ್ಲಿವರೆಗೂ ವಿಡಿಯೋ ನೋಡೋರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ಬಾಯ್.